we saw perhaps the most important thing about true holiness is to begin on the inside. ನಾವು ಒಳಗಿನಿಂದ ಪ್ರಾರಂಭವಾಗುವ ಬಹಳ ಮುಖ್ಯವಾದ ಒಂದು ವಿಷಯವನ್ನು ನಾವು ನೋಡಿಕೊಂಡೆವು. The other thing I mentioned about, like that burning bush, there's a difference between a fire started by man and a fire started by God. ಆ ಒಂದು ಉರಿಯುತ್ತಿರುವ ಪೊದೆಯನ್ನು ನೋಡಿಕೊಂಡಾಗ ನಾವು ನೋಡಿಕೊಂಡ್ವಿ ಒಬ್ಬ ಮನುಷ್ಯನಿಂದ ತಯಾರಾಗುವಂಥ ಪವಿತ್ರತೆ ಮತ್ತು ದೇವರಿಂದ ತಯಾರಾಗುವಂಥ ಪವಿತ್ರತೆ ಬಗ್ಗೆ. Every fire started by man will become less and less and less and less and finally die out. ಮನುಷ್ಯನಿಂದ ತಯಾರಾಗುವಂಥ ಪ್ರತಿಯೊಂದು ಬೆಂಕಿಯು ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಹೋಗುತ್ತೆ. But what God starts comes brighter and brighter and brighter. ದೇವರು ಯಾವುದನ್ನು ಪ್ರಾರಂಭಿಸ್ತಾರೋ ಅದು ಇನ್ನೂ ಹೆಚ್ಚೆಚ್ಚು ಪ್ರಕಾಶವುಳ್ಳವಾಗುತ್ತಾ ಹೋಗುತ್ತೆ. He doesn't die out. ಅದು ಹಾಗೆ ಖಾಲಿ ಹೋಗೋದಿಲ್ಲ. Turn to 2 Corinthians chapter 3. 2 ಕೊರಿಂಥ 3ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ಳೋಣ. Before Jesus came, people lived under an old covenant. ಹೊಸ ಒಡಂಬಡಿಕೆಯ ಮೊದಲು ಜನರು ಹಳೆ ಒಡಂಬಡಿಕೆಯಲ್ಲಿ, Before Jesus came, ಯೇಸು ಸ್ವಾಮಿಯ ಬರೋದಕ್ಕೆ ಮೊದಲು ಜನರು ಹಳೆ ಒಡಂಬಡಿಕೆಯ ಕೆಳಗಡೆ. Jesus came and made a new agreement. ಯೇಸು ಸ್ವಾಮಿ ಬಂದು ಹೊಸ ಒಂದು ಒಡಂಬಡಿಕೆಯನ್ನು ಪ್ರಾರಂಭಿಸಿದರು. The main difference was this. ಅದರ ಮುಖ್ಯ ವ್ಯತ್ಯಾಸ ಇದಾಗಿತ್ತು. That in the old agreement, God gave them some laws on the outside and told them to obey that. ಹಳೆ ಒಡಂಬಡಿಕೆಯಲ್ಲಿ ದೇವರು ಅವರಿಗೆ ಕೆಲವು ಆಜ್ಞೆಗಳನ್ನು ಕೊಟ್ಟು, ಹೊರಗಿನ ಆಜ್ಞೆಗಳನ್ನು ಕೊಟ್ಟು ಅದನ್ನು ಅನುಸರಿಸಲಿಕ್ಕೆ ಹೇಳಿ. He gave Moses the 10 commandments on 2 tablets of stone. ದೇವರು ಮೋಶೆಗೆ ಆ ಒಂದು ಕಲ್ಲಿನ ಮೇಲೆ 10 ಆಜ್ಞೆಗಳನ್ನು ಕೊಟ್ಟು ಅದನ್ನು ಅನುಸರಿಸಲಿಕ್ಕೆ ಹೇಳಿದರು. In the new covenant, God writes his laws in our mind and in our heart inside. ಈ ಹೊಸ ಒಡಂಬಡಿಕೆಯಲ್ಲಿ ದೇವರು ತನ್ನ ಆಜ್ಞೆಗಳನ್ನು ನಮ್ಮ ಮನಸ್ಸಿನಲ್ಲಿ ಮತ್ತು ಹೃದಯದಲ್ಲಿ ಒಳಗಡೆ ಬರೀತಾರೆ, not on the outside. ಹೊರಗಡೆ ಅಲ್ಲ. So if you look at the Bible like 2 tablets of stone, these are the things written we have to do. ನೀವು ದೇವರ ವಾಕ್ಯ ಬೈಬಲನ್ನು ತೆಗೆದು 2 ಕಲ್ಲಿನ ಆಜ್ಞೆಗಳನ್ನು ಬರೆದಿತ್ತರ, ಈ ಆಜ್ಞೆಗಳನ್ನು ಬರೆದಿದ್ದ ಅಂತ ನೋಡಿದ್ರೆ, just like Moses gave the commandments, you look at the Bible and say, oh, a lot of commandments I have to do. ಮೋಶೆಗೆ ಮೂಲಕ ದೇವರು ಹೇಗೆ ಆಜ್ಞೆಗಳನ್ನು ಕೊಟ್ಟರು ಹಾಗೆ ಬಹಳಷ್ಟು ಆಜ್ಞೆಗಳಿದೆ, ಇದನ್ನೆಲ್ಲ ನಾನು ಒಳಪಡಬೇಕು ಅಂತ ಹೇಳಿದ್ರೆ, I must never get angry. ನಾನು ಕೋಪ ಮಾಡ್ಕೊಳ್ಬಾರ್ದು. I must never lust after women. ನಾನು ಹೆಣ್ಣನ್ನು ಮೋಹಿಸಬಾರ್ದು. I must love my enemies. ನನ್ನ ಶತ್ರುಗಳನ್ನು ಪ್ರೀತಿಸಬೇಕು. It is more difficult than the 10 commandments. ಇದು ಹಳೆ ಒಡಂಬಡಿಕೆಗಿಂತ ಬಹಳ ಕಷ್ಟಕರವಾಗುತ್ತೆ. And a lot of people look at it like that. ಆಗ್ತರ ನೋಡೋದು ಮಾತ್ರ ಅಲ್ಲ, and say, how can I do this? ಇದನ್ನ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಸ್ವಾಮಿ? How is this better than the old covenant? It is worse. ಇದು ನಾವು ಹಳೆ ಒಡಂಬಡಿಕೆಗಿಂತ ಹೇಗೆ ಉತ್ತಮವಾದದ್ದು, ಇದು ಬಹಳ ಇನ್ನೂ ಕಷ್ಟಕರವಾಗಿ ಕಾಣಿಸ್ತಾ ಇದೆ. Don't kill, I can do that. ಹಳೆ ಒಡಂಬಡಿಕೆನಲ್ಲಿ ಸಾಯಿಸಬೇಡಿ ಅಂತ ಹೇಳಿದ್ರು, ಅದನ್ನ ನಾನು ಅನುಸರಿಸಬಹುದು. But to tell me not to get angry, that's more difficult. ಕೋಪನೆ ಮಾಡ್ಕೊಳ್ಬಾರ್ದು ಅಂದ್ರೆ ಅದು ಇನ್ನೂ ಹೆಚ್ಚಿನ. Old covenant said don't commit adultery, I can keep that. ಹಳೆ ಒಡಂಬಡಿಕೆನೇ ಹೇಳ್ತು ವ್ಯಭಿಚಾರ ಮಾಡಬೇಡ, ಅದನ್ನ ಅನುಸರಿಸು. Don't lust after women, how can I keep that? ಹೆಣ್ಣನ್ನ ಮೋಹಿಸಲೇಬಾರದು ಅಂತ ಹೇಳಿದ್ರೆ ಅದನ್ನ ಹೇಗೆ ನಾನು ಅನುಸರಿಸೋದು? Many people have not understood the new covenant. ಬಹಳಷ್ಟು ಜನರಿಗೆ ಹೊಸ ಒಡಂಬಡಿಕೆಯ ಅರಿವು ಆಗಿಲ್ಲ, ಅರ್ಥವಾಗಿ. They think this is also some rules God has made, only it is much higher now. ಅವ್ರಿಗೆ ಏನು ಅನ್ಸುತ್ತೆ ಅಂದ್ರೆ ಹಳೆ ಒಡಂಬಡಿಕೆಯ ಆಜ್ಞೆಗಳನ್ನ ಮಾಡಿದ್ರು, ಕಾನೂನುಗಳನ್ನ, ಇವಾಗ ಹೊಸ ಆಜ್ಞೆಗಳನ್ನ ಕೊಟ್ಟಿದ್ದಾರೆ ಅಂತ. Old covenant said love your friends, new covenant says love your enemies. ಹಳೆ ಒಡಂಬಡಿಕೆ ಹೇಳ್ತು ನಿಮ್ಮ ಸ್ನೇಹಿತರನ್ನ ಪ್ರೀತಿಸಿ ಅಂತ, ಹೊಸ ಒಡಂಬಡಿಕೆ ಹೇಳುತ್ತೆ ನಿಮ್ಮ ಶತ್ರುಗಳನ್ನ ಪ್ರೀತಿಸಿ. Everything we can say that old covenant is little easier, I can keep it. ಇಲ್ಲಿ ಎಲ್ಲ ಹೇಳಿದ್ರು ನೋಡಿದ್ರೆ ಹಳೆ ಒಡಂಬಡಿಕೆ ಸ್ವಲ್ಪ ಸುಲಭವಾಗಿತ್ತು, ಅದನ್ನ ಅನುಸರಿಸಿ. Even in CFC many people hear the message like a much higher standard and say, how can I keep it? It is impossible. ಈ CFC ಸಭೆಯಲ್ಲಿ ಕೂಡ ಬಹಳಷ್ಟು ಜನರು ಇದು ಬಹಳ ಕಠಿಣವಾದ ಹೆಚ್ಚಿನ ಆಜ್ಞೆಗಳಾಗಿದೆ, ಇದು ಹೇಗೆ ನಾನು ಅನುಸರಿಸೋದು ಅಂತ ನೋಡ್ತಾರೆ. Call it gospel, meaning good news.
ಹೀಗೆ ನಾವು ಸುವಾರ್ತೆ ಅಂತ ಹೇಳ್ತೀವಿ. ಇದು ಹೇಗೆ ಒಳ್ಳೆಯ ಸಂದೇಶವಾಗುತ್ತೆ? If you raise the standard higher, it is not good news, it is bad news. ಆ ಒಂದು ಮಟ್ಟ ಹೆಚ್ಚಾಗಿದ್ರಿಂದ ಅದು ಒಳ್ಳೆಯ ಸಮಾಚಾರ ಅಂತ ಹೇಳಲಿಕ್ಕಾಗಲ್ಲ. No, it's like supposing your children are in a school where pass marks is 40%. ನಿಮ್ಮ ಮಕ್ಕಳು ಒಂದು ಶಾಲೆಯಲ್ಲಿದ್ದರೆ ಉತ್ತೀರ್ಣವಾಗಲಿಕ್ಕೆ ಆ 40 ಅಂಕಗಳು ಅಂತ ಇಟ್ಕೊಳ್ಳೋಣ. Another school pass marks is 100%. ಇನ್ನೊಂದು ಶಾಲೆಯಲ್ಲಿ ಪಾಸ್ ಆಗಲಿಕ್ಕೆ ಅಂಕಗಳು 100 ತಗೊಳ್ಬೇಕು. How many of you will put your children in a school where pass marks is 100%? ಎಷ್ಟು ಜನ ನಿಮ್ಮ ಮಕ್ಕಳನ್ನ ಆ 100 ಅಂಕಗಳು ತಗೊಂಡ್ರೆ ಮಾತ್ರ ಪಾಸ್ ಆಗ್ತಾರೆ ಅಂತ ಶಾಲೆಯಲ್ಲಿ ಹಾಕ್ತೀರಾ? Yeah, old school is better. ಹಳೆಯ ಶಾಲೆಯೇ ಪರವಾಗಿಲ್ಲ ಅಂತ That ಹೇಳಿ. is exactly how a lot of people look at what we preach in the church. ಹೀಗೇನೆ ಬಹಳಷ್ಟು ಜನ ಸಭೆಯಲ್ಲಿ ನಾವು ಪ್ರಚಾರ ಮಾಡೋದನ್ನ ನೋಡ್ತಾರೆ. They have not understood something in it. ಇದರಲ್ಲಿ ಮುಖ್ಯವಾಗಿ ಅವರಿಗೆ ಯಾವುದೋ ಒಂದು ಅರ್ಥವಾಗಿಲ್ಲ. And that is, God says, I will write my law in your mind and your heart. ಇಲ್ಲಿ ದೇವರು ಏನು ಹೇಳಿದ್ದು? ನಾನು ನನ್ನ ಆಜ್ಞೆಗಳನ್ನ ನಿಮ್ಮ ಹೃದಯದಲ್ಲಿ ಬರಿತೀನಿ ಅಂತ ಹೇಳಿದ್ದು. You know what that means? ಅದರ ಅರ್ಥವೇನು ಗೊತ್ತಾ? This is the wonderful thing about the new covenant, which is not in the old covenant. ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿದ್ದಂಥ ಈ ವಿಷಯ ಬಹಳ ಅದ್ಭುತವಾದದ್ದು. ಅದು ಹಳೆ ಒಡಂಬಡಿಕೆಯಲ್ಲಿ ಇರಲಿಲ್ಲ. When we are really filled with the Holy Spirit, ನಾವು ನಿಜವಾಗಿ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ರೆ, I'm not talking about this Pentecostal charismatic noise making. ನಾನು ಈ ಪಂತಕೋಸ್ತ ಶಬ್ದ ಮಾಡುವಂತ ಈ ಕೂಟಗಳ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು I'm not against them, I love them, but I feel they are wrong. ನಾನು ಅವ್ರನ್ನ ಅಲಕ್ಷ್ಯ ಮಾಡ್ತಾ ಇಲ್ಲ, ಅವ್ರನ್ನ ಪ್ರೀತಿಸ್ತೀನಿ. I don't hate them. There are some good brothers there. ಅಲ್ಲಿ ಬಹಳ ಒಳ್ಳೆ ಸಹೋದರರು ಇದ್ರೆ, ಆದ್ರೆ ಅವ್ರನ್ನ ದ್ವೇಷಿಸೋದಿಲ್ಲ ನಾನು. But they're mistaken. ಆದ್ರೆ ಅವರು ತಪ್ಪು ಅರ್ಥ They are ಮಾಡ್ತಾರೆ. so much interested in music and money and things like that. ಅವರು ಬಹಳಷ್ಟು ಹಣದಲ್ಲಿ ಮತ್ತು ಸಂಗೀತದಲ್ಲಿ ಆಸಕ್ತಿ ಉಳ್ಳವರಾಗಿದ್ದಾರೆ. But here is what the Holy Spirit says according to the Bible. ಬೈಬಲ್ ಪ್ರಕಾರವಾಗಿ ಇಲ್ಲಿ ಪವಿತ್ರಾತ್ಮನು ಹೀಗೆ ಹೇಳ್ತಾನೆ. If you read the New Testament, you'll never find anything about music and money. ಹೊಸ ಒಡಂಬಡಿಕೆ ನೀವು ಓದಿದ್ರೆ ಹಣದ ಬಗ್ಗೆ ಆಗಲಿ ಸಂಗೀತದ ಬಗ್ಗೆ ಆಗಲಿ ಎಲ್ಲೂ ಇಲ್ಲ. So that is why I say they have gone astray. ಅದರಿಂದ ನಾನು ಹೇಳ್ತೀನಿ ಅವರು ಸ್ವಲ್ಪ ದೂರ ಸರಿದಿದ್ದಾರೆ ಅಂತ. I am quite happy to sit in a church where there is no music. ನಾನು ಯಾವುದೇ ಒಂದು ಸಭೆಯಲ್ಲಿ ಸಂಗೀತನೇ ಇಲ್ಲದೆ ಇರೋ ಸಭೆಯಲ್ಲಿ ಕುಳಿತುಕೊಳ್ಳೋಕೆ ನಾನು ಬಹಳ ಸಂತೋಷವಾಗಿದ್ದೆ. Will you be happy with that? ಅದರಿಂದ ಹಾಗೆ ನೀವು Will you be ಸಂತೋಷವಾಗಿ happy to go to a church where 52 Sundays of the year there's no music, only some preaching on holiness? ನೀವು ಇಂಥ ಸಭೆ ಹೋಗಿ ಕುಳಿತುಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಅಲ್ಲಿ 52 ವಾರಗಳು ಯಾವ ದಿವಸನೂ ಸಂಗೀತನೇ ಇಲ್ಲದೆ I ಇರುವಂತದ್ದು. will be quite happy because music is not necessary for me to be holy. ಯಾಕೆಂದ್ರೆ ನಾನು ಬಹಳ ಸಂತೋಷವಾಗಿರ್ತೀನಿ. ಯಾಕೆ ಅಂದ್ರೆ ಪವಿತ್ರನಾಗಿರ್ಲಿಕ್ಕೆ ನನಗೆ ಸಂಗೀತ ಬೇಕಾಗಿಲ್ಲ. That is just to make you emotionally feel nice. ಅದು ನಿಮಗೆ ಒಳ್ಳೆಯ ಮನೋಭಾವನ ನಿಮಗೆ ಕೊಡುತ್ತೆ ಅಷ್ಟೇ. I'm not against it. ಅದರ ವಿರುದ್ಧವಾಗಿಲ್ಲ But ನಾನು. it's not the main thing. ನಾನು ಹೇಳ್ತಾ ಇರೋದು ಅದು ಮುಖ್ಯವಲ್ಲ ಅಂತ. It's like saying, do you have chairs or do you sit on the floor? ಇದು ಹೀಗೆ ಹೇಳ್ಬಹುದು, ನಿಮಗೆ ಇಲ್ಲಿ ಕುರ್ಚಿಗಳಿದೆ ಅಥವಾ ನೆಲದ ಮೇಲೆ ಕೂಡ ಕುಳಿತುಕೊಳ್ಬಹುದು. Chairs are more convenient. ಅದು ಒಂದು ಅನುಕೂಲವಾಗಿದೆ. For many years I've sat on the floor in the village churches also. ಬಹಳಷ್ಟು ಹಳ್ಳಿಗಳಿರುವಂತ ಸಭೆಗಳು ಕೂಟಗಳಲ್ಲಿ ನಾವು ನೆಲದ ಮೇಲೆ ಕೂಡ ಕುಳಿತುಕೊಂಡಿದ್ದೀನಿ ನಾನು. That's not the main thing. ಅದು ಮುಖ್ಯವಾದದ್ದಲ್ಲ. Music is not the main thing. ಹಾಗೆ ಸಂಗೀತ ಕೂಡ ಮುಖ್ಯವಾದದ್ದಲ್ಲ. Collection, offering, that's not the main thing. ಈ ಒಂದು ಕೊಡುವಂತದ್ದು ಕಾಣಿಕೆ ಅದು ಕೂಡ ಮುಖ್ಯವಾದದ್ದಲ್ಲ. Main thing is holiness. ಮುಖ್ಯ ಯಾವುದಂದ್ರೆ That ಪರಿಶುದ್ಧತೆ comes through the Holy Spirit. ಪವಿತ್ರಾತ್ಮನಿಂದ ಬರುವಂತ ಪರಿಶುದ್ಧತೆ. When the Holy Spirit comes inside, ಪವಿತ್ರಾತ್ಮನು ನಮ್ಮ ಒಳಗೆ ಬಂದಾಗ He does something which nobody in the Old Testament could experience. ಹಳೆ ಒಡಂಬಡಿಕೆಯಲ್ಲಿ ಯಾರಿಂದಲೂ ಮಾಡಲು ಸಾಧ್ಯವಾಗದಂತನ್ನ ಪವಿತ್ರಾತ್ಮನು ಮಾಡ್ತಾರೆ. Why couldn't the Holy Spirit come inside Moses or Elijah or some of these great men of God? ಮೋಶೆ ಆಗ್ಲಿ ಎಲೀಷ ಆಗ್ಲಿ ಯಾರ ಒಳಗಡೆ ಪವಿತ್ರಾತ್ಮನು ಯಾಕೆ ಬರ್ಲಿಕ್ಕೆ ಸಾಧ್ಯವಾಗಿಲ್ಲ? ಹಳೆ Not even John ಒಡಂಬಡಿಕೆಯಲ್ಲಿ the Baptist. ಸ್ನಾನಿಕ ಯೋಹಾನನಲ್ಲಿ ಕೂಡ ಬರ್ಲಿಕ್ಕೆ ಸಾಧ್ಯವಾಗಿರ್ಲಿಲ್ಲ. Let me show you a verse, Matthew chapter 11. ಮತ್ತಾಯ 11ರಲ್ಲಿ ಒಂದು ವಚನವನ್ನ ನಾನು ತೋರಿಸ್ತೇನೆ. It's very important for a lot of our CFC brothers and sisters to understand this. ಬಹಳಷ್ಟು CFC ಸಹೋದರ ಸಹೋದರರಿಗೆ ಇದು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. They think we are just preaching a higher standard than 10 commandments. It's impossible for anybody to live like that. ಅವ್ರು ಏನು ಹೇಳ್ತಾರೆ ಅಂದ್ರೆ ನಾವು ಹಳೆ ಒಡಂಬಡಿಕೆಗಿಂತ ಹೆಚ್ಚಿನ ಮಟ್ಟದ ಪ್ರಸಂಗವನ್ನ ಮಾಡ್ತಾ ಇದ್ದೀವಿ, ಇದು ಬಹಳ ಕಷ್ಟ ಅಂತ. They go away discouraged after the meeting saying, oh, I am never good enough for this. ಕೂಟಗಳ ನಂತರ ಅವರು ಮನಗುಂದಿ ಹೋಗ್ಬಿಡ್ತಾರೆ, ಇದು ಬಹಳ ಕಷ್ಟ ಅಂತ ಹೇಳ್ಬಿಟ್ಟು. I want to say to you, there's something you have missed and you must try to understand it
ನಾನು this weekend. ನಾನು ನಿಮಗೆ ಇದು ಒಂದು ವಿಷಯನ ನೀವು ಕಳ್ಕೊಂಡಿದ್ದೀರಾ, ಅದನ್ನ ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. Holiness, the secret of holiness. ಈ ಒಂದು ಪವಿತ್ರತೆಯ ಒಂದು ರಹಸ್ಯ. See what Jesus said. ಇಲ್ಲಿ ಯೇಸು ಏನು ಹೇಳಿದ್ರು ನೋಡೋಣ. Matthew 11:11. ಮತ್ತಾಯ 11:11 ವಚನ. See, in the Old Testament there was no kingdom of heaven, it was a kingdom of earth. ಅಲ್ಲಿ ಒಂದು ಪರಲೋಕದ ರಾಜ್ಯವಾಗಿರ್ಲಿಲ್ಲ ಹಳೆ ಒಡಂಬಡಿಕೆಯಲ್ಲಿ, ಅದು ಈ ಭೂಲೋಕದ ರಾಜ್ಯವಾಗಿ. Kingdom of heaven refers to Christianity and the new covenant. ಆ ಒಂದು ಪರಲೋಕದ ರಾಜ್ಯ ಅನ್ನುವಂಥದ್ದು ಇಲ್ಲಿ ಕ್ರೈಸ್ತತ್ವದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಅದನ್ನ It says, the Old covenant, the greatest man born among women was John the Baptist. ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲಿ ಸ್ನಾನಿಕ ಯೆಹೋವನನ್ನೇ ದೊಡ್ಡವನು ಅಂತ ಹೇಳುತ್ತೆ. But in Christianity, the kingdom of heaven, the least person can go higher than him. ಈ ಕ್ರೈಸ್ತತ್ವದಲ್ಲಿ ಪರಲೋಕ ರಾಜ್ಯದಲ್ಲಿ ಬಹಳ ಕಡಿಮೆ, ಬಹಳ ಚಿಕ್ಕವನು ಬಹಳ ದೊಡ್ಡವನು ಪರಲೋಕ ರಾಜ್ಯ. That's like saying the least person can get more marks than John the Baptist. ಅದರ ಅರ್ಥ ಏನಂದ್ರೆ, ಈ ಹೊಸ ಒಡಂಬಡಿಕೆಯಲ್ಲಿ ಒಂದು ಚಿಕ್ಕವನು ಹಳೆ ಒಡಂಬಡಿಕೆಯಲ್ಲಿ ಇರುವಂತ ದೊಡ್ಡವನಿಗಿಂತ ಹೆಚ್ಚು ಅಂಕಗಳನ್ನು ತಗೊಳ್ತಾನೆ ಅಂತ. Why? ಯಾಕೆ? Supposing you have a class full of clever people doing an examination. ನೀವು ಒಂದು ಶಾಲೆಯ ತರಗತಿನಲ್ಲಿ ಎಲ್ಲ ಬುದ್ಧಿವಂತ ಮಕ್ಕಳು ಒಂದು ಪರೀಕ್ಷೆಯನ್ನ ತಗೊಳ್ತಾ ಇದ್ದಾರೆ ಅಂತ ನೋಡೋಣ. They, in spite of their cleverness, they still get one or two problems wrong, questions wrong. ಕೆಲವರು ಎಷ್ಟು ಬುದ್ಧಿವಂತರಾಗಿದ್ರು ಕೆಲವು ತಪ್ಪುಗಳನ್ನ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. They get 80%, 90%, it's good. ಅವರಿಗೆ 80%, 90% ಬರುತ್ತೆ, ಅದು ಒಳ್ಳೇದೇ. But nobody gets 100%. ಆದ್ರೆ ಯಾರು 100% ತಗೊಳ್ಳೋದಿಲ್ಲ. Then some stupid fellow like me comes and does the exam. ನನ್ನಂತೆ ಒಬ್ಬ ಮೂರ್ಖನು ಈ ಪರೀಕ್ಷೆಗೆ ಬರ್ತಾನೆ. I get 100%. ನನಗೆ 100 ಅಂಕಗಳು ಸಿಕ್ಬಿಡುತ್ತೆ. How is that? ಹೇಗೆ ಸಿಕ್ತು? Because the teacher sits next to me and tells me what answer to write. ಯಾಕಂದ್ರೆ ನನ್ನ ಪಕ್ಕದಲ್ಲಿ ಆ ಒಂದು ಉಪಾಧ್ಯಾಯನು ಕುಳಿತುಕೊಂಡು ನಾನು ಏನ್ ಬರಿಬೇಕು ಅಂತ ಹೇಳ್ಕೊಡ್ತಾ ಇದ್ದಾನೆ. Then even if I am the most stupid person, I get 100%. ನಾನು ಎಷ್ಟೇ ಮೂರ್ಖನಾಗಿದ್ರು ನನಗೆ 100 ಅಂಕಗಳು ಸಿಕ್ಬಿಡುತ್ತೆ. That is the meaning of this verse. ಈ ವಚನದ ಅರ್ಥ ಅದೇ ಆಗಿದೆ. All those people had to do by themselves. ಆ ಒಂದು ಬೇರೆ ವಿದ್ಯಾರ್ಥಿಗಳು ಅವರಾಗೆ ಮಾಡಬೇಕಾಗಿ, Even if they get 60, 70, they cannot get 100%. ಅವರು 60-70 ಅಂಕಗಳು ಬಂದ್ರೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹೆಚ್ಚು. The teacher, the Holy Spirit comes inside and says, I'll make you do it. ಆದರೆ ಇವಾಗ ಪವಿತ್ರಾತ್ಮನು ಉಪಾಧ್ಯಾಯನು ಇವತ್ತು ನಮ್ಮ ಒಳಗಡೆ ಬಂದು ನಮಗೆ ಸಹಾಯ ಮಾಡ್ತಾನೆ. That is the new covenant. ಅದೇ ಹೊಸ ಒಡಂಬಡಿಕೆಯಾಗಿದೆ. And if you have not experienced it, ನಿಮಗೆ ಅದು ಅನುಭವವಾಗಿಲ್ಲ ಅಂದ್ರೆ, and you're still sitting by yourself trying to do these things and you're struggling, you'll get less marks than the Old Testament people. ನೀವಾಗೆ ಕುಳಿತುಕೊಂಡು ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಹಾಗೆ ಮಾಡಿದ್ರೆ ನೀವು ಹಳೆ ಒಡಂಬಡಿಕೆಗಿಂತ ಕಡಿಮೆ ಅಂಕ ಸಿಗುತ್ತೆ. And that is why you hear sometimes some Christian preacher running after money or falling into sin with some woman. ಅದರಿಂದ ನೀವು ಈ ತರ ಕೇಳ್ತೀರಾ, ಯಾವುದೋ ಒಂದು ಕ್ರೈಸ್ತ ಸೇವಕನು ಹಣದ ಹಿಂದೆ ಓಡಿ ಹೋಗೋದು, ಯಾವುದೋ ಹೆಣ್ಣಿನ ಜೊತೆ ವ್ಯಭಿಚಾರದಲ್ಲಿ ಬೀಳುವಂತ ಇದನ್ನ. That is like getting 5% or 6% in the subject. ಅದು ಹೇಗೆ ಅಂದ್ರೆ, ಯಾವುದೋ ಒಂದು ವಿಷಯದಲ್ಲಿ ಒಂದು 5-6 ಅಂಕ ತೆಗೆದುಕೊಂಡಾಗೆ. Can you imagine John the Baptist running after money or running after some woman? ಸ್ನಾನಿಕ ಯೆಹೋವನಾದನ ಹಣದ ಹಿಂದೆ ಮತ್ತೆ ಹೆಣ್ಣಿನ ಹಿಂದೆ ಓಡೋಗಿದ್ ನೋಡಿ. Can you imagine Elijah or Elisha running after money or running after some woman? ಎಲಿಯಾ ಮತ್ತು ಎಲೀಶಾ ಹೀಗೆ ಹೆಣ್ಣಿನ ಹಿಂದೆ ಹಣದ ಹಿಂದೆ ಓಡೋಗಿದ್ದನ್ನ ನೀವು ನೆನೆಸ್ಕೊಳ್ಳಿಕ್ಕಾಗುತ್ತಾ? How is it today Christians and preachers are falling into all that? ಈ ಇಂದಿನ ಕ್ರೈಸ್ತರು ಬಹಳಷ್ಟು ಜನ ಹೇಗೆ ಈ ತರ ಬೀಳ್ತಾ ಇದ್ದಾರೆ? I'll tell you. ನಾನು ಹೇಳ್ತೀನಿ. They don't have the teacher sitting next to them in the examination hall and writing the examination with them. ಪರೀಕ್ಷೆಯ ಸಮಯದಲ್ಲಿ ಅವರ ಜೊತೆ ಉಪಾಧ್ಯಾಯನು ಕುಳಿತುಕೊಂಡಿಲ್ಲ, ಅದರಿಂದ ಹೀಗೆ ಮಾಡ್ತಾ ಇದ್ದಾರೆ. I fear that a lot of you are like that. ನನಗೆ ಭಯ ಆಗುತ್ತೆ, ನಿಮ್ಮಲ್ಲಿ ಕೂಡ ಬಹಳಷ್ಟು ಜನ ಹೀಗೆ ಇರ್ತೀರಾ. Not learn to respect the Holy Spirit. ಯಾಕೆ ಅಂದ್ರೆ ಆ ಪವಿತ್ರಾತ್ಮನಿಗೆ ಸಿಗುವಂತ ಸನ್ಮಾನ ಗೌರವವನ್ನು ನೀವು ಕೊಡ್ತಾ ಇಲ್ಲ ಅಂತ. Turned away from the Holy Spirit because you see, oh, the Pentecostals go that way. ನೀವು ಆ ಪವಿತ್ರಾತ್ಮನಿಂದನೇ ತಿರುಗಿ ದೂರ ಹೋಗಿದ್ದೀರಾ. ಯಾಕೆ ಅಂದ್ರೆ ಪೆಂಟೆಕಾಸ್ಟಲ್ನವರು ಹಾಗೆ ಮಾಡ್ತಾರೆ. Let them go that way. ಅವ್ರು ಹಾಗೆ ಮಾಡ್ಕೊಳ್ಳಿ, ಪರವಾಗಿ. Remember, I went to a Pentecostal church once. ನನಗೆ ನೆನಪಿದೆ, ನಾನು ಒಂದ್ಸಲ ಪೆಂಟೆಕಾಸ್ಟಲ್ ಸಭೆ ಕೂಟಕ್ಕೆ and I saw they made a lot of noise and they loved money. The two things I saw. ಎರಡು ಮಾತ್ರ ನೋಡಿದೆ, ಅವರು ಬಹಳಷ್ಟು ಶಬ್ದ ಮಾಡಿದ್ರು, ಹಣದ ವ್ಯಾಮೋಹ. I said, I don't want both of that. ನನಗೆ ಅನಿಸ್ತು, ನನಗೆ ಅವ್ರಿಗೆ ಅದು ಎರಡು never went there again. ಮತ್ತೆ ಅಲ್ಲಿ ಹೋಗ್ಲೇ ಇಲ್ಲ. I went to the Lord in prayer in my room. ನನ್ನ ಕೊಠಡಿಯಲ್ಲಿ ನಾನು ಕರ್ತನ ಬಳಿ ಹೋದೆ. I said, I don't want that. ನನಗೆ ಅದು ಬೇಡ ಸ್ವಾಮಿ. But I want
what Peter, James, and John got on the day of Pentecost. That I want. ಆದರೆ ನನಗೆ ಏನು ಬೇಕು ಅಂದರೆ ಆ ಒಂದು ಪಂತಕೋಸ್ ದಿವಸ ಪೇತ್ರ, ಯೋಹಾನ ಮತ್ತು ಯಾಕೋಬನಿಗೆ ಯಾವುದು ಸಿಕ್ತೋ ಅದು ಬೇಕು ನನಗೆ. Why don't you go to Jesus like that? ಹಾಗೆ ನೀವು ಯೇಸು ಸ್ವಾಮಿಯ ಬಳಿ ಯಾಕೆ ಹೋಗಬಾರ್ದು? See, you don't have to go to a meeting. ನೀವು ಕೂಟಕ್ಕೆ You ಹೋಗಬೇಕಾಗಿಲ್ಲ. don't have to get anybody to lay hands on your head. ಯಾರು ನಿಮ್ಮ ತಲೆ ಮೇಲೆ ಕೈ ಇಡಬೇಕಾಗಿಲ್ಲ. You know what I prayed? ನಾನು ಏನು ಪ್ರಾರ್ಥನೆ I said, ಮಾಡ್ತೀನಿ? Lord Jesus, please put your nail-pierced hand on my head. That is enough for me. ಕರ್ತನಾದ ಯೇಸುವೆ, ಆ ಒಂದು ಮೊಳೆ ಚುಚ್ಚಿದ ಆ ಕೈಯನ್ನು ನನ್ನ ಮೇಲೆ ಇಟ್ಬಿಡು, ಅದು ಸಾಕು ನನಗೆ. That's what you need to pray. ಅದನ್ನ ನಾನು ಪ್ರಾರ್ಥನೆ. Get alone in your room and you pray like that. ನಿಮ್ಮ ಕೊಠಡಿಯಲ್ಲಿ ನೀವು ಒಬ್ಬರೇ ಪ್ರಾರ್ಥನೆ ಮಾಡಿ ಹಾಗೆ. Say, Lord, I cannot live this New Testament standard life. ಈ ಒಂದು ಹೊಸ ಒಡಂಬಡಿಕೆಯ ಆ ಮಟ್ಟದ ಜೀವಿತವನ್ನ ನಾನೆಲ್ಲ ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ. I want the power of the Holy Spirit. ಆ ಒಂದು ಪವಿತ್ರಾತ್ಮನ ಬಲ ನನಗೆ ಬೇಕು. Let me show you New Testament holiness in Hebrews chapter 8. ಇಬ್ರಿಯ 8ರಲ್ಲಿ ನಾನು ಹೊಸ ಒಡಂಬಡಿಕೆಯ ಪವಿತ್ರತೆಯ ಬಗ್ಗೆ ನಿಮಗೆ ತೋರಿಸ್ತೇನೆ. It says here in Hebrews 8:6. ಇಬ್ರಿಯ 8:6ರಲ್ಲಿ ಹೀಗೆ ಹೇಳುತ್ತೆ, Jesus has obtained a more excellent ministry because he is the mediator of a better covenant. ಶ್ರೇಷ್ಠವಾದ ಯಾಜಕೋದ್ಯೋಗವನ್ನು ಹೊಂದಿದವನಾಗಿದ್ದಾನೆ, ಉತ್ತಮ ವಾಗ್ದಾನ ಮೇಲೆ ಸ್ಥಾಪಿತವಾದ ಉತ್ತಮವಾದ ಒಡಂಬಡಿಕೆ ಮಧ್ಯಸ್ಥನಾಗಿದ್ದಾನೆ. ಅದು ಯಾರು? ಯೇಸು ಸ್ವಾಮಿ. Better promises. ಉತ್ತಮ ವಾಗ್ದಾನಗಳು. How is it better if the standard is much higher? ಈ ಒಂದು ಮಟ್ಟ ಅಷ್ಟು ಹೆಚ್ಚಾದ್ರೆ ಹೇಗೆ ಉತ್ತಮವಾಗುತ್ತೆ? Here he tells us. ಅಲ್ಲಿ ಹೇಳುತ್ತೆ ಅದು. He says, this covenant that I'm going to make, verse 8, is a new covenant. ಈ ಒಂದು ಹೊಸ ಒಡಂಬಡಿಕೆ ನಾನು ಮಾಡ್ತಾ ಇರೋದು ಇದು ಹೊಸ ಒಡಂಬಡಿಕೆಯಾಗಿದೆ ಅಂತ ಹೇಳಿ. And it is not, verse 9, like that old covenant I made with your father. 9ನೇ ವಚನದಲ್ಲಿ ನಾವು ನೋಡ್ತೀವಿ, ಇದು ಇವರ ಪಿತೃಗಳು ಮಾಡಿದ ಹಳೆ ಒಡಂಬಡಿಕೆ ಅಲ್ಲ ಇದು. Because they could not keep it. ಯಾಕಂದ್ರೆ ಅವರು ಅನುಸರಿಸಲಿಕ್ಕೆ But this is the covenant ಆದ್ರೆ ಇದೇ ಹೊಸ ಒಡಂಬಡಿಕೆ I'm going to make. ನಾನು ಮಾಡ್ತಾ ಇರುವಂತದ್ದು. Now listen. ಇಲ್ಲಿ ಕೇಳಿ, I will not write my laws on stones now. ಇವಾಗ ನಾನು ನನ್ನ ಆಜ್ಞೆಗಳನ್ನ ಕಲ್ಲಿನ ಮೇಲೆ ಬರೆಯೋದಿಲ್ಲ. Not even in a book. ಈ ಒಂದು ಪುಸ್ತಕದಲ್ಲಿ ಕೂಡ ಅಲ್ಲ. No. ಇಲ್ಲ. I will write my law in your mind and in your heart. ನಾನು ನನ್ನ ಆಜ್ಞೆಗಳನ್ನ ನಿಮ್ಮ ಮನಸ್ಸಿನಲ್ಲಿ ಮತ್ತು ನಿಮ್ಮ ಹೃದಯದಲ್ಲಿ ಬರಿತೇನೆ. Do you understand that? ನಿಮ್ಗೆ ಅರ್ಥ ಆಗುತ್ತಾ ಅದು? That is like God writing a nature into a little kitten that is just born to a cat. ಇದು ಹೇಗೆ ಅಂದ್ರೆ ಒಂದು ಇವಾಗ ಹುಟ್ಟಿದಂತ ಒಂದು ಚಿಕ್ಕ ಬೆಕ್ಕಿನ ಹೃದಯದಲ್ಲಿ ಒಳಗಡೆ ದೇವರು ಬರೆಯುವಂತದ್ದು. Inside that small kitten, in its mind, God has written a certain nature. ಸೊ ದೇವರು ಆ ಒಂದು ಚಿಕ್ಕ ಬೆಕ್ಕಿನ ಮರಿಯ ಮನಸ್ಸಿನಲ್ಲಿ ಆ ಒಂದು ಸ್ವಭಾವವನ್ನು ಬರೀತಾರೆ. That nature is, as that kitten grows up, I must always lick myself and keep myself clean. ಆ ಒಂದು ಆ ಬೆಕ್ಕು, ಚಿಕ್ಕ ಬೆಕ್ಕಿನ ಮರಿ ದೊಡ್ಡದಾಗ್ತಾ ಇದ್ದಾಗೆ ಅದು ಗೊತ್ತಾಗುತ್ತೆ, ನನ್ನನ್ನು ನಾನು ಶುದ್ಧವಾಗಿ ಇಟ್ಕೊಳ್ಬೇಕು ಅಂತ. It's not teaching. ಅದು ಬೋಧನೆ ಅಲ್ಲ. No cat teaches its kitten. ಯಾವ ಬೆಕ್ಕು ತನ್ನ ಮರಿಗೆ ಹೇಳ್ಕೊಡೋದಿಲ್ಲ ಇದನ್ನ. No cobra teaches its little cobras to go and bite people. ಯಾವ ಒಂದು ಹಾವು, ನಾಗರ ಹಾವು ಮರಿಗೆ ಹೇಳ್ಕೊಡೋದಿಲ್ಲ ಬೇರೆಯವ್ರನ್ನ ಕಚ್ಚಬೇಕು ಅಂತ. Everything in the world is nature. ಎಲ್ಲ ಪ್ರಪಂಚದಲ್ಲಿರುವಂತದ್ದು ಒಂದು ಸ್ವಭಾವವಾಗಿದೆ. Pig is dirty. Nobody teaches it to be dirty. ಒಂದು ಹಂದಿ ಕೊಳಕಾಗಿದ್ರೆ ಅದಕ್ಕೆ ಯಾರು ಕಲ್ಸ್ಕೊಡೋದಿಲ್ಲ. A lamb does not fight. Nobody teaches it not to fight. ಆ ಒಂದು ಕುರಿ ಮರಿ ಬೇರೆ ಕುರಿ ಮರಿಗಳ ಜೊತೆ ಜಗಳ ಮಾಡೋದಿಲ್ಲ, ಅದನ್ನ ಯಾರು ಕಲ್ಸ್ಕೊಡೋದಿಲ್ಲ. A lion and tiger goes and attacks everyone. Nobody teaches it. ಒಂದು ಸಿಂಹವಾಗ್ಲಿ ಹುಲಿ ಆಗ್ಲಿ ಬೇರೆಯವ್ರನ್ನ ಆಕ್ರಮಣ ಮಾಡುತ್ತೆ, ಅದನ್ನ ಯಾರು ಕಲ್ಸ್ಕೊಟ್ಟಿಲ್ಲ. If you stamp on a snake, it will sting you. ಒಂದು ಹಾವಿನ ಮೇಲೆ ಕಾಲಿಟ್ರೆ ಅದು ನಿಮ್ಮನ್ನ Nobody teaches it. ಅದಕ್ಕೆ ಯಾರು ಕಲ್ಸ್ಕೊಡೋದಿಲ್ಲ ಅದನ್ನ. A little worm, you stamp on it, it will just curl up. It won't do anything to you. ಒಂದು ಎರೆಹುಳು ನೀವು ಅದನ್ನ ತುಳಿದು ಬಿಟ್ರೆ ಅದು ಸುತ್ತಕೊಳ್ಳುತ್ತೆ, ಅದನ್ನ ಯಾರು ಕಲ್ಸ್ಕೊಟ್ಟಿಲ್ಲ. Christianity also is nature. ಕ್ರೈಸ್ತತ್ವ ಕೂಡ ಒಂದು ಸ್ವಭಾವ. God says, I will put my nature within you. ದೇವರು ಹೇಳ್ತಾರೆ, ನಾನು ಸ್ವಭಾವವನ್ನ ನಿಮ್ಮ ಒಳಗಡೆ ಹಾಕ್ತೀನಿ. Not got that. ನೀವು ಅದನ್ನ ಸ್ವೀಕರಿಸಿಲ್ಲ And you ಅಂತ try to be holy. ನೀವು ಪವಿತ್ರರಾಗಬೇಕು It will ಅನ್ಕೊಂಡ್ರೆ, be like a pig trying to behave like a cat, always be clean. ಇದ್ರ ಹೇಗೆ ಅಂತ ಅಂದ್ರೆ ಒಂದು ಹಂದಿ ಒಂದು ಬೆಕ್ಕಿನ ತರ ಆಗ್ಲಿಕ್ಕೆ ಪ್ರಯತ್ನ ಮಾಡುವಂತದ್ದು. It will be a big struggle. ಅದು ಬಹಳ ಕಷ್ಟವಾಗಿರುತ್ತೆ. And most of the time it will be dirty. ಆದ್ರೂ ಎಷ್ಟೋ ಸಲ ಅದು ಕೊಳಕಾಗಿರುತ್ತೆ. I sometimes use this example. ನಾನು ಕೆಲವು ಸಲ ಈ ಉದಾಹರಣೆಯನ್ನು Nowadays,
they train dogs to do so many clever things. ಇವತ್ತು ನಾವು ನೋಡ್ತೇವೆ ಒಂದು ನಾಯಿಯನ್ನ ಬಹಳಷ್ಟು ತರಬೇತಿ ಕೊಡ್ತಾರೆ, ಒಂದು ತರ ಮಾಡ್ಲಿಕ್ಕೆ ತರಬೇತಿ ಕೊಡ್ತಾರೆ. Go and pick up that stick and come back. ಆ ಒಂದು ಕೋಲನ್ನ ಎತ್ಕೊಂಡು ಬಾ ಅಂತ ಹೇಳ್ತಾರೆ. Sit down, ಕುಳಿತುಕೋ, go outside. ಹೊರಗಡೆ ಹೋಗು. The dogs can listen, obey. ಅದು ಆ ನಾಯಿ ಅರ್ಥ ಮಾಡ್ಕೊಂಡು ಅದಕ್ಕೆ ವಿಧೇಯನಾಗುತ್ತೆ. Supposing a clever dog trainer ಒಬ್ಬ ಬುದ್ಧಿವಂತ ಒಬ್ಬ ನಾಯಿಯನ್ನ ತರಬೇತುದಾರನು teaches a dog to say meow like a cat. ಒಂದು ನಾಯಿಗೆ ಮಿಯಾವ್ ಅಂತ ಬೆಕ್ಕಿನ ತರ ಹೇಳಿ ಕಲ್ಸ್ಕೊಟ್ರೆ, Never say bark like a dog. ನೀನು ಯಾವತ್ತೂ ನಾಯಿ ತರ ಬೊಗಳಬಾರ್ದು ಅಂತ ಹೇಳ್ಕೊಡ್ತಾನೆ. You must only say meow, meow, meow. ನೀವು ಯಾವಾಗ್ಲೂ ಮಿಯಾವ್ ಅಂತ ಬೆಕ್ಕಿನ ತರ ಹೇಳ್ಬೇಕು. You go to this house ನೀವು ಆ ಮನೆಗೆ ಹೋಗ್ತೀರಾ, and this dog is saying meow, meow. You're amazed. This is a wonderful dog. ನೀವು ನೋಡ್ತೀರಾ ಆ ನಾಯಿ ಮಿಯಾವ್ ಮಿಯಾವ್ ಅಂತ ಹೇಳ್ತಾ ಇರ್ತೀರಾ, ನಿಮ್ಗೆ ಅದ್ಭುತ ಅನ್ಸುತ್ತೆ. It's not really like that. It's trained to do that. ಅದು ನಿಜವಾಗಿ ಹಾಗಿಲ್ಲ, ಅದನ್ನ ತರಬೇತು ಮಾಡಿದಾರೆ ಹಾಗೆ ಮಾಡ್ಲಿಕ್ಕೆ. But one day when it is on the street, ಒಂದು ದಿವಸ ಅದು ಬೀದಿನಲ್ಲಿದ್ದಾಗ some dogs come barking at it. ಯಾವುದೋ ಒಂದು ನಾಯಿ ಅದನ್ನು ಬೊಗಳ್ಕೊಂಡು ಅದ್ರ ಹತ್ರ ಬರುತ್ತೆ. It forgets all about this meow and it starts barking and yelling back at that. ಅದು ಆ ಮಿಯಾವ್ ಅನ್ನೋದೆಲ್ಲ ಮರ್ತೋಗ್ಬಿಟ್ಟು ಬೊಗಳ್ಕೊಂಡು ಹೋಗುತ್ತೆ, ಆಕ್ರಮಣ ಮಾಡುತ್ತೆ. This is the exact picture I get of many believers. ನನಗೆ ಇದೇ ಒಂದು ಚಿತ್ರಣ ಬಹಳಷ್ಟು ವಿಶ್ವಾಸಿಗಳನ್ನ ನೋಡಿದಾಗ ಅನ್ಸುತ್ತೆ. They are taught in the church. ಸಭೆಯಲ್ಲಿ ಅವ್ರಿಗೆ ತರಬೇತಿ You ಕೊಟ್ಟಿದ್ದಾರೆ. must not shout. ನೀನು You must not quarrel. ನೀವು ಜಗಳ ಮಾಡಬಾರ್ದು. Just say meow, meow, be gentle. ಅವರು ನಿಧಾನವಾಗಿ ಮಿಯಾವ್ ಮಿಯಾವ್ ಅಂತಾರೆ. And we behave like that in the church. ಸಭೆಯಲ್ಲಿ ಕೂಡ ಹಾಗೇನೆ But ನಡೆಸ್ತಾರೆ. some problem arises somewhere and we behave just like anybody else in the world. ಅಲ್ಲಿ ಎಲ್ಲೋ ಲೋಕದಲ್ಲಿ ಹೊರಗಡೆ ಅವ್ರು ಯಾವುದೋ ಒಂದು ತೊಂದರೆ ಬರುತ್ತೆ, ಆವಾಗ ಅವ್ರು ಎಲ್ಲರ ತರನೇ ಜಗಳ ಮಾಡ್ತಾರೆ. The dog's nature was not changed. ಯಾಕೆ ಅಂದ್ರೆ ಆ ನಾಯಿಯ ಸ್ವಭಾವ ಹೋಗಿಲ್ಲ. It was taught to act. ಅದಕ್ಕೆ ಆ ಒಂದು ಆತರ ನಟನೆ ಮಾಡ್ಲಿಕ್ಕೆ ತರಬೇತಿ ಕೊಡಲಾಗಿದೆ. I really have a fear that a lot of people in CFC are acting. ನನಗೆ ನಿಜವಾಗ್ಲೂ ಭಯ ಆಗುತ್ತೆ, CFC ನಲ್ಲಿರುವಂತ ಬಹಳಷ್ಟು ಜನ ಹೀಗೆ ನಟನೆ ಮಾಡ್ತಾರ. Behaving nicely before certain people. ಕೆಲವು ಜನರ ಮುಂದೆ ಹೀಗೆ ನಟನೆ ಮಾಡುವಂತದ್ದು. Christianity is much more than that. ಕ್ರೈಸ್ತತ್ವ ಅನ್ನೋದು ಇದಲ್ಲ, ಇದಕ್ಕಿಂತ ಹೆಚ್ಚಿನದು. Dear brothers and sisters, ಸಹೋದರ ಸಹೋದರಿಯರು, you need to be filled with the Holy Spirit of God. ನೀವು ಪವಿತ್ರಾತ್ಮ ಭರಿತರಾಗಿರಬೇಕು. And you will never be filled with the Holy Spirit of God till you have a great hunger and thirst for it. ನಿಮ್ಮಲ್ಲಿ ಆ ಒಂದು ದಾಹ ಒಂದು ಮತ್ತು ಹಸಿವು ಇಲ್ಲ ಅಂದ್ರೆ ನೀವು ಪವಿತ್ರಾತ್ಮನಿಂದ ತುಂಬಿಸಲ್ಪಡೋದಿಲ್ಲ. When a day comes in your life like this, ಈ ತರ ನಿಮ್ಮ ಜೀವಿತದಲ್ಲಿ ಒಂದು ದಿವಸ ಬಂದಾಗ, I want you more than anything else. ನನಗೆ ಬೇರೆ ಎಲ್ಲದಕ್ಕಿಂತ ನೀನೇ ಬೇಕು ಸ್ವಾಮಿ. For ನನಗೆ example, the Bible speaks about fasting. ದೇವರ ವಾಕ್ಯ ಹೇಳುತ್ತೆ ಉಪವಾಸದ ಬಗ್ಗೆ. Why do people really fast? ಯಾಕೆ ಜನರು ನಿಜವಾಗಿ ಉಪವಾಸ ಮಾಡ್ತಾರೆ? They don't even feel like eating. ಅವ್ರಿಗೆ ತಿನ್ಬೇಕು ಅಂತ ಅನ್ಸೋದೇ ಇಲ್ಲ. Because they have such a passion and hunger for something else. ಯಾವುದೋ ಒಂದು ವಿಷಯದ ಬಗ್ಗೆ ಅವ್ರಿಗೊಂದು ದಾಹ ಇದೆ, ಹಸಿವಿದೆ. That is real fasting. ಅದು ನಿಜವಾದ ಉಪವಾಸ. But for many people, fasting is a ritual. ಬಹಳಷ್ಟು ಜನ ಉಪವಾಸ ಮಾಡುವಂತದ್ದು ಸಂಪ್ರದಾಯವಾಗಿ. Okay, I won't eat a meal for one meal. I'll skip today. ನಾನು ಇವತ್ತು ಒಂದು ಊಟ ಬಿಟ್ಟು ಬಿಡ್ತೀನಿ. It's not a passion. ಅದು ಆ ಒಂದು ಉದ್ವೇಗ ಅಲ್ಲ. Your child is seriously sick in the hospital and dying. ನಿಮ್ಮ ಮಗು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆ, ರೋಗದಿಂದ ಸಾಯ್ತಾ ಇದೆ ಅಂದ್ರೆ How is it you don't feel like eating at that time? ಯಾಕೆ ಆವಾಗ ನಿಮ್ಗೆ ಊಟ ಮಾಡ್ಬೇಕು ಅಂತ ಅನ್ಸ? Somebody tells you, come eat. ಯಾರೋ ಹೇಳ್ತಾರೆ ಬಂದು ಊಟ ಮಾಡು ಅಂತ. No, I don't feel like eating. ನನಗೆ ಊಟ ಮಾಡ್ಬೇಕು Because your mind is on your sick child who's dying. ನನ್ನ ಮನಸ್ಸೆಲ್ಲ ಆ ಒಂದು ಸಾಯ್ತಾರ ಮಗು ಮೇಲಿದೆ. That is real fasting. ಅದು ನಿಜವಾದ ಉಪವಾಸ. Where you have such a burden that you don't feel like that because something else is occupying your mind. ನಿಮಗೆ ಮನಸ್ಸಿನಲ್ಲಿ ಬೇರೆ ಏನೋ ತುಂಬಿಕೊಂಡಿದೆ, ನಿಮಗೆ ಆ ಒಂದು ಭಾರ ಇದೆ, ನಿಮಗೆ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ. Few people fast like that. ಹಾಗೆ ಬಹಳ ಕಡಿಮೆ ಜನ ಉಪವಾಸ ಮಾಡ್ತಾರೆ. But when you have a burden to be filled with the Holy Spirit like that, ಹಾಗೆ ನೀವು ಪವಿತ್ರಾತ್ಮನ ತುಂಬಿಸಲ್ಪಡಬೇಕು ಅಂತ ಒಂದು ಭಾರವಿದ್ರೆ, it's called a thirst. ಅದನ್ನ ಒಂದು ದಾಹ ಅಂತ ಹೇಳ್ಬೋದು. Lord, I want this more than anything else. ಕರ್ತನೆ, ನನಗೆ ಬೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಬೇಕು ಸ್ವಾಮಿ ಅಂತ ಹೇಳುವಂತದ್ದು. Some people are more passionate to get a better job or a better house. ಕೆಲವರಿಗೆ ನನಗೆ ಒಳ್ಳೆ ಕೆಲಸ ಸಿಗ್ಬೇಕು, ಒಳ್ಳೆ ಮನೆ ಸಿಗ್ಬೇಕು ಅನ್ನೋ ದಾಹ ಇರುತ್ತೆ. Or some pretty girl to get married to. ಯಾವುದೋ ಒಂದು ಸುಂದರವಾದ ಹುಡುಗಿಯನ್ನ ಮದುವೆ ಆಗುವಂತ ಒಂದು ಆಸೆ. More than to be filled with the Holy Spirit. More than being filled with the Holy Spirit. ಪವಿತ್ರಾತ್ಮನಿಂದ ತುಂಬಿಸಲ್ಪಡೋದಕ್ಕಿಂತ ಹೆಚ್ಚಾಗಿ. I'll tell you something.
ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. If there is anything on this earth that is more important to you than being filled with the Holy Spirit, I'll tell you, you'll never be genuinely filled with the Holy Spirit. ನಿಮಗೆ ಈ ಭೂಮಿಯ ಮೇಲೆ ಪವಿತ್ರಾತ್ಮರಿಂದ ತುಂಬಿಸಲ್ಪಡೋದಕ್ಕಿಂತ ಹೆಚ್ಚಾಗಿ ಬೇರೆ ಯಾವುದರ ಮೇಲಾದರೂ ಆಶೆ ಇದ್ರೆ ನಿಜವಾಗ್ಲೂ ಹೇಳ್ತೀನಿ, ನೀವು ನಿಜವಾಗಿ ಪವಿತ್ರಾತ್ಮನಿಂದ ತುಂಬಿಸಲ್ಪಡೋದಿಲ್ಲ. I remember when I wanted to be filled with the Holy Spirit, nothing on earth was more important to me than that. ನಾನು ಪವಿತ್ರಾತ್ಮನಿಂದ ತುಂಬಿಸಲ್ಪಡಬೇಕು ಅಂತ ಆಸೆ ಪಡುವಾಗ ನನ್ನ ಜೀವಿತದಲ್ಲಿ ಬೇರೆ ಯಾವುದು ಮುಖ್ಯವಾಗಿರಲಿಲ್ಲ. ನನಗೆ House, ಮನೆ, money, ಹಣ, marriage, ಮದುವೆ, friends, ಸ್ನೇಹಿತರು, nothing was important. ಯಾವುದು ಮುಖ್ಯವಾಗಿರಲಿಲ್ಲ ನನಗೆ. God, I want you to fill me with the Holy Spirit. ಕರ್ತನೇ, ನೀನೊಂದು ಪವಿತ್ರಾತ್ಮನಿಂದ ನನ್ನ ತುಂಬಿಸಬೇಕು. That is the meaning of thirst. ಅದರ ನಿಜವಾಗಿ ಹಸಿವು, ದಾಹ ಅಂದ್ರೆ ಇದೆ. Jesus said, ಯೇಸು ಸ್ವಾಮಿ ಹೇಳಿದ್ರು, verse John 7:37, ಯೋಹನ 7:37ರಲ್ಲಿ, if anyone is thirsty, let him come to me ಯಾರಿಗಾದರೂ ದಾಹವಿದ್ರೆ ನನ್ನ ಬಳಿಗೆ ಬನ್ನಿ, and drink. ಕುಡಿಯಿರಿ. If you believe in me, ನೀವು ನಂಬಿದರೆ, he's connecting believing with drinking here. ಇಲ್ಲಿ ನಂಬುವುದನ್ನ ಕುಡಿಯೋದಕ್ಕೆ ಹೋಲಿಸಲಾಗಿದೆ. Some people think faith is a very difficult thing. ಕೆಲವರಿಗೆ ನಂಬಿಕೆ ಅಂದ್ರೆ ಬಹಳ ಕಷ್ಟದ ವಿಷಯ ಅಂತ It's ಅನ್ಕೊಂಡು, not. See, believing is like drinking. ಇಲ್ಲಿ ನಂಬಿಕೆ ಅನ್ನೋದು ಕುಡಿಯೋದು ತರ ಅಂತ ಹೇಳ್ತಾರೆ. Do you know what is the first thing you learn as a baby? ನೀವು ಮಗುವಾಗಿ ಹುಟ್ಟಿದಾಗ ಮೊದಲು ಕಲಿಯೋದು ಯಾವುದು ಗೊತ್ತಾ? Not eating, but drinking. ತಿನ್ನೋದು ಅಲ್ಲ, ಕುಡಿಯುವಂಥದ್ದು. Before you can speak, before you can eat, you know how to drink. ನಿಮ್ಗೆ ಮಾತಾಡೋಕೆ, ತಿನ್ಲಿಕ್ಕೆ ಬರೋ ಮೊದಲು ಕಲಿಯುವಂಥದ್ದು Faith ಕುಡಿಯೋದು. is like that. ಹಾಗೆ ನಂಬಿಕೆ ಕೂಡ. What does that baby do? Cry. ಆ ಒಂದು ಮಗು ಏನ್ ಮಾಡುತ್ತೆ? ಕೂಗುತ್ತೆ. I want milk. ನನಗೆ ಹಾಲು ಬೇಕಿದೆ. It can't say that, ಅದು ಹೇಳಲಿಕ್ಕೆ ಬರೋದಿಲ್ಲ, but it's crying. ಆದ್ರೆ ಅದಕ್ಕೆ ಕೂಗ್ತಾ ಇದೆ. And then when the mother gives it milk, it drinks it straight away. ಮಗು, ತಾಯಿ ಹಾಲು ಕೊಟ್ಟಾಗ ಅದು ಕುಡಿದು ಬಿಡುತ್ತೆ. That is exactly how we can be filled with the Holy Spirit. ಹಾಗೇನೆ ನಾವು ಕೂಡ ಪವಿತ್ರಾತ್ಮನಿಂದ ತುಂಬಿಸಲ್ಪಡ್ತೀವಿ. When you start crying, just like a baby cries for milk. ಒಂದು ಮಗು ಹಾಲಿಗೋಸ್ಕರ ಕೂಗೋ ಹಾಗೆ ನೀವು ಕೂಗಲಿಕ್ಕೆ I ಪ್ರಾರಂಭಿಸಿದಾಗ, tell you, very few believers have come to that place. ಆ ಒಂದು ಸ್ಥಳಕ್ಕೆ ಬಹಳ ಕಡಿಮೆ ವಿಶ್ವಾಸಿಗಳು ಬಂದಿದ್ದಾರೆ ಅಂತ ಹೇಳ್ತೇನೆ. Have you ever seen a baby crying for about half an hour for milk? ನೀವು ಎಲ್ಲಾದ್ರೂ ನೋಡಿದ್ರೆ ಒಂದು ಮಗು ಅರ್ಧ ಗಂಟೆ ಹಾಲಿಗಾಗಿ ಕೂಗುವಂಥದ್ದು, And then says, oh, mother didn't give me milk, okay, I better stop crying. ಅದರ ನಂತರ ತಾಯಿ ನನಗೆ ಹಾಲು ಕೊಟ್ಟಿಲ್ಲ, ಸುಮ್ಮನೆ ಇದ್ಬಿಡ್ತೀನಿ ಅಂತ ಹೇಳ್ತಾ. Have you ever seen a baby like that? ಯಾವ್ದಾದ್ರು ಮಗು ಹಾಗೆ ನೋಡಿದಿರಾ? Never. ಇಲ್ಲ. After half an hour, it'll be crying more. ಅರ್ಧ ಗಂಟೆ ಆದ್ಮೇಲೆ ಇನ್ನೂ ಹೆಚ್ಚಾಗಿ ಕೂಗ್ತಾ ಇರುತ್ತೆ. Even after 1 hour, it'll be crying. ಒಂದು ಗಂಟೆ ಆದ್ರೂ ಕೂಗ್ತಾ ಇರುತ್ತೆ. It never stops crying. ಅದು ಕೂಗೋದನ್ನ ನಿಲ್ಸೋದೇ ಇಲ್ಲ. But when it gets the milk, it stops. ಅದಕ್ಕೆ ಹಾಲು ಸಿಕ್ಕಿದಾಗ ಸುಮ್ಮನಾಗ್ಬಿಡುತ್ತೆ. That is thirst. ಅದೇ ನಿಜವಾದ ದಾಹ. And when we thirst for the Holy Spirit like that, ಹಾಗೆ ನಾವು ಪವಿತ್ರಾತ್ಮನಿಗಾಗಿ ದಾಹದಿಂದ ಇದ್ರೆ, cry out like that, ಹಾಗೆ ನಾವು ಕೂಗಿದ್ರೆ, and drink, ಕುಡಿದ್ರೆ you know what will happen? ಏನಾಗುತ್ತೆ ಗೊತ್ತಾ? It says, rivers of living water, verse 38, will flow from you. ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುತ್ತೆ ಅಂತ ಹೇಳುತ್ತೆ. This is not like a hand pump where you pump and pump and pump and pump and get 1 bucket of water. ಬೋರ್ವೆಲ್ ಹಾಗೆ, ಪಂಪ್ನ ಹಾಗೆ ಅದು ಪಂಪ್ ಮಾಡಿ ಮಾಡಿ ನೀರು ತುಂಬಿಸ್ಕೊಳ್ಳೋ ತರ ಅಲ್ಲ. Who pumps the river? ಯಾರು ಈ ಹೊಳೆಯನ್ನ ಪಂಪ್ ಮಾಡ್ತಾರೆ? God makes it flow. ದೇವರು ಅದು ಹರಿಯೋದಕ್ಕೆ ಬಿಡ್ತಾರೆ ಹಾಗೆ. This is not a hand pump. ಇದು ಒಂದು ಕೈಯಿಂದ ಒತ್ತುವಂತ ಪಂಪ್ ಅಲ್ಲ. Many Christians, their life is like a hand pump. ಬಹಳಷ್ಟು ಕ್ರೈಸ್ತರ ಜೀವಿತ, ಅವರ ಜೀವಿತ ಈ ತರ ಕೈನಿಂದ ಒತ್ತುವಂತ ಪಂಪ್ ತರ ಇದೆ. Struggle, they control their anger. ಅವರು ಬಹಳ ಕಷ್ಟಪಟ್ಟು ಕೋಪವನ್ನ ತಡೆದು ಹಿಡ್ತಾರೆ. With great struggle, they do something for the Lord. ಅವರು ಬಹಳ ಕಷ್ಟಪಟ್ಟು ದೇವರ ಸೇವೆಯನ್ನ ಮಾಡ್ತಾರೆ. I don't despise that. ಅವ್ರನ್ನ ಅಲಕ್ಷ್ಯ ಮಾಡೋದಿಲ್ಲ, That's good. ಒಳ್ಳೇದು. That means you want to please the Lord. ಅವರು ಕರ್ತನನ್ನ ಮೆಚ್ಚಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ, And I appreciate it. ಅದನ್ನ ಮೆಚ್ಕೊಳ್ತೀನಿ ನಾನು. God also appreciates it. ದೇವರು ಕೂಡ ಮೆಚ್ಕೊಂತಾರೆ. But ಆದ್ರೆ that is old covenant. ಅದು ಹಳೆಯ ಒಡಂಬಡಿಕೆ. God says there is something better for you. ದೇವರು ಹೇಳ್ತಾರೆ, ನಿಮಗೆ ಇದಕ್ಕಿಂತ ಉತ್ತಮವಾದದ್ದಿದೆ. You get fed up of that type of life. ಅಂತ ಒಂದು ಜೀವಿತದ ಬಗ್ಗೆ ಬೇಸರವಾದಾಗ, I want rivers to flow from me. ನೀವು ಹೇಳ್ತೀರ, ನನಗೆ ಆ ಹೊಳೆಗಳು ಹರಿಬೇಕು ಸ್ವಾಮಿ. And you're willing to give up anything in the world for it. ನೀವು ಈ ಲೋಕದಲ್ಲಿ ಯಾವುದನ್ನು ಕೂಡ ಬಿಟ್ಕೊಡ್ಲಿಕ್ಕೆ ತಯಾರಿರ್ತೀರಾ? How many of you are more interested in being filled with the Holy Spirit than getting a promotion in your job?
ನೀವು ನಿಮ್ಮಲ್ಲಿ ಎಷ್ಟು ಜನ ಪವಿತ್ರಾತ್ಮನಿಂದ ತುಂಬಿಸಲ್ಪಡಬೇಕು ಅಂತ ಇಷ್ಟಪಡ್ತೀರಾ ನಿಮ್ಮ ಬಡ್ತಿಗಿಂತ? More interested in being filled with the Holy Spirit than getting a better house. ನಿಮಗೆ ಹೊಸ ಮನೆ ಸಿಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಪವಿತ್ರಾತ್ಮನಿಂದ ತುಂಬಿಸಲ್ಪಡಬೇಕು ಅಂತ ಆಶಿಸ್ತೀರಾ? Getting a pretty wife or a rich husband. ಒಬ್ಬ ಶ್ರೀಮಂತ ಗಂಡನಾಗ್ಲಿ ಸುಂದರವಾದ ಹೆಂಡತಿನಾಗ್ಲಿ ಬಯಸೋದಿಲ್ಲ? None of these things interest me. I want to be filled with the Holy Spirit. ಕರ್ತನೆ, ನನಗೆ ಇದೆಲ್ಲ ಯಾವುದು ಬೇಡ, ನನಗೆ ಪವಿತ್ರಾತ್ಮನ ಅಭಿಷೇಕ ಬೇಕು ಅಂತ Some people want to be filled with the Holy Spirit so they can preach. ಕೆಲವರು ಪವಿತ್ರಾತ್ಮನಿಂದ ತುಂಬಿಸ್ಲಿಕ್ಕೆ ಬಯಸ್ತಾರೆ, ಯಾಕೆಂದ್ರೆ ಪ್ರಸಂಗ ಮಾಡಬೇಕು Say, ಅಂತ. Lord, I don't want to preach. I want to be holy. ಕರ್ತನೆ, ನಾನು ಪ್ರಸಂಗ ಮಾಡ್ಲಿಕ್ಕೆ ನನಗೆ ಆಶೆ ಇಲ್ಲ ಸ್ವಾಮಿ, ನಾನು ಪವಿತ್ರ ಆಗ್ಬೇಕು ಅಂತ ಹೇಳ್ಬೇಕು. And I want that more than anything in the world. ನನಗೆ ಈ ಲೋಕದಲ್ಲಿ ಬೇರೆ ಎಲ್ಲದಕ್ಕಿಂತ ಇದು ಮುಖ್ಯವಾಗಿ ಬೇಕು ಸ್ವಾಮಿ ಅಂತ ಹೇಳ್ಬೇಕು. That is called thirst. ಅದನ್ನ ನಾವು If anyone is thirsty and comes to me, from his innermost being rivers of living water will flow. ಯಾವನಿಗಾದ್ರೂ ನೀರಡಿಕೆ ಆದ್ರೆ ಅವನು ನನ್ನದ ಬಂದು ಕುಡಿಯಲಿ, ಅವನ ಒಳಗೆ ಹೊಟ್ಟೆ ಒಳಗಿಂದ ಈ He says here, verse ಹರಿಯುತ್ತೆ. 39, this he was speaking about the Holy Spirit. ಇಲ್ಲಿ ವಚನ 39ರಲ್ಲಿ ಹೇಳುತ್ತೆ, ಅದು ಪವಿತ್ರಾತ್ಮನ ವರದ ಕುರಿತಾಗಿ ಹೇಳ್ತಾ ಇದ್ದಂತ. This Spirit could not be given until Jesus went up to heaven and was glorified. ಇಲ್ಲಿ ಹೇಳುತ್ತೆ, ಕರ್ತನ್ ಯೇಸು ಕ್ರಿಸ್ತನು ಮಹಿಮೆ ಹೊಂದೋದಕ್ಕೆ ಮೊದಲು ಈ ಪವಿತ್ರಾತ್ಮನ ವರ ಸಿಕ್ಕಿಲ್ಲ ಅಂತ. Why? ಯಾಕೆ? Because in the Old Testament, nobody's heart could be clean. ಹಳೆ ಒಡಂಬಡಿಕೆಯಲ್ಲಿ ಯಾರ ಹೃದಯವು ಶುದ್ಧವಾಗಿರಲಿಲ್ಲ. Only the blood of Jesus can make a person's heart clean. ಕ್ರಿಸ್ತನ ರಕ್ತ ಮಾತ್ರ ಒಬ್ಬ ಮನುಷ್ಯನ ಹೃದಯವನ್ನ ಶುದ್ಧೀಕರಿಸುವಂತದ್ದು. The blood of Jesus was not shed till he died on Calvary. ಯೇಸು ಸ್ವಾಮಿ ಆ ಕಲ್ವಾರಿ ಶಿಲುಬೆ ಮೇಲೆ ಸಾಯೋದಕ್ಕೆ ಮೊದಲು ರಕ್ತ ಸುರಿಯಲ್ಪಟ್ಟಿಲ್ಲ. At that time, John the Baptist or Elijah, nobody's heart could be clean. ಎಲಿಯ ಆಗಿರ್ಬೋದು, ತಾನಿಕ ಯೋಹನ್ ಆಗಿರ್ಬೋದು, ಯಾರ ಹೃದಯವನ್ನು ಶುದ್ಧವಾಗಿರ್ಲಿಲ್ಲ. That's why the Holy Spirit could not live inside anybody. ಅದರಿಂದ ಆ ಪವಿತ್ರಾತ್ಮನು ಒಬ್ಬ ಮನುಷ್ಯನ ಹೃದಯದಲ್ಲಿ ಸಾಧ್ಯವಾಗಿಲ್ಲ. ಆದ್ರೆ ಇವಾಗ if you have confessed all your sins, ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿದ್ರೆ, and you believe the blood of Jesus has cleansed you, ಕ್ರಿಸ್ತನ ರಕ್ತವು ನಿಮ್ಮ ಹೃದಯವನ್ನು ಶುದ್ಧಿಪಡಿಸಿದೆ ಅಂತ ನಂಬಿದ್ರೆ, then the Holy Spirit can live inside you. ಪವಿತ್ರಾತ್ಮನು ನಿಮ್ಮ ಒಳಗಡೆ ಜೀವಿಸಲಿಕ್ಕೆ ಸಾಧ್ಯವಿದೆ. And he can write God's laws in your mind and in your heart. ಆತನು ನಿಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ ತನ್ನ ಆಜ್ಞೆಗಳನ್ನ ಬರೀತಾನೆ. Okay, what does it mean when God says, I will write my law in your mind and in your heart? ಆತನು ತನ್ನ ಆಜ್ಞೆಗಳನ್ನ ಮನಸ್ಸಿನಲ್ಲಿ, ಹೃದಯದಲ್ಲಿ ಬರಿತೀನಿ ಅಂದ್ರೆ ಅರ್ಥವೇನು? I'll show you. Philippians chapter 2. ನಾನು ತೋರಿಸ್ತೀನಿ. ಫಿಲಿಪ್ಪಿ 2ನೇ ಅಧ್ಯಾಯದಲ್ಲಿ ನೋಡೋಣ. For a Christian, there are two places where God works. ಒಬ್ಬ ಕ್ರೈಸ್ತನಿಗೆ ದೇವರು 2 ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾನೆ. He works inside us and he works outside us. ಆತನು ನಮ್ಮ ಹೊರಗಿನ ಭಾಗದಲ್ಲಿ ಮತ್ತು ಒಳಗಿನ ಭಾಗದಲ್ಲಿ. Outside us, we all know the well-known verse, Romans 8:28, God makes everything work together for our good. ಹೊರಗಡೆ ನೋಡಿದ್ರೆ ರೋಮ 8:28ರಲ್ಲಿ ಎಲ್ಲಾ ವಿಷಯಗಳನ್ನು ಸಕಲವನ್ನು ನಿಮ್ಮ ಒಳ್ಳೆಯದಾಗಿ ನಡೆಸ್ತಾರೆ ಅಂತ That's one of the best verses that tell us what God does outside for us. ಇದು ಒಂದು ಬಹಳ ಉತ್ತಮವಾದ ವಚನ. ಅದು ತೋರಿಸುತ್ತೆ ಏನಂದ್ರೆ ದೇವರು ನಮ್ಮ ಹೊರಗಿನ ಜೀವಿತದಲ್ಲಿ ನಮ್ಮ ಪರವಾಗಿ ಕೆಲಸ ಮಾಡ್ತಾರೆ. Romans 8:28. ರೋಮ 8:20. He makes everything outside us work for our good to make us like Jesus Christ. ದೇವರು ತನ್ನ ನಮ್ಮ ಹೊರಗಿನ ಎಲ್ಲದನ್ನು ನಮ್ಮ ಒಳ್ಳೆಯದಕ್ಕಾಗಿ ನಾವು ಯೇಸು ಸ್ವಾಮಿಯಾಗಿ ಆಗ್ಬೇಕು ಅಂತ ನಡೆಸ್ಕೊಡ್ತಾರೆ. The good things people do, the bad things people do, everything will work for my good. ಜನ ಒಳ್ಳೇದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು, ಎಲ್ಲವೂ ನಮ್ಮ ಒಳ್ಳೆಯದಕ್ಕಾಗಿ ಆಗುತ್ತೆ. Now, the other place where God works is inside us. ಇವಾಗ ಇನ್ನೊಂದು ಕ್ಷೇತ್ರದಲ್ಲಿ ದೇವರು ಕೆಲಸ ಮಾಡುವಂತದ್ದು ನಮ್ಮ ಒಳಗಿನ ಭಾಗ. That never happened in the Old Testament. ಅದು ಹಳೆ ಒಡಂಬಡಿಕೆಯಲ್ಲಿ ಯಾವತ್ತೂ ನಡೆದಿಲ್ಲ. God could not dwell inside because man's heart was not cleansed in the blood of Christ. ಯಾಕೆಂದ್ರೆ ದೇವರು ಮನುಷ್ಯನ ಹೃದಯದಲ್ಲಿ ಜೀವಿಸ್ಲಿಕ್ಕೆ ಸಾಧ್ಯವಾಗಿಲ್ಲ. ಅಂದ್ರೆ ಯಾಕಂದ್ರೆ ಹೃದಯ ಶುದ್ಧವಾಗಿರಲಿಲ್ಲ. You must experience a God who works outside you and inside you. ನೀವು ಆ ಒಂದು ದೇವರು ಹೊರಗಿನ ಭಾಗದಲ್ಲಿ ಮತ್ತು ಒಳಗಿನ ಭಾಗದಲ್ಲಿ ಎರಡು ಕಡೆ ಕೆಲಸ ಮಾಡುವಂತದ್ದನ್ನು ಅನುಭವಿಸಬೇಕು. Verse that tells us how God works inside us. ಯಾವ ವಚನ ಹೇಳುತ್ತೆ ನಿಮ್ಮ ದೇವರು ನಿಮ್ಮ ಒಳಗಿನ ಭಾಗದಲ್ಲಿ ಕೆಲಸ ಮಾಡ್ತಾರೆ ಅಂತ? Philippians 2:13.
ಫಿಲಿಪ್ಪಿ 2:13 ಹೀಗೆ ಹೇಳುತ್ತೆ. Many people know Romans 8:28, but they don't know Philippians 2:13. ಬಹಳಷ್ಟು ಜನರಿಗೆ ರೋಮ 8:28 ಗೊತ್ತಿದೆ, ಆದ್ರೆ ಹೆಚ್ಚಿನ ಅಂಶ ಜನರಿಗೆ ಫಿಲಿಪ್ಪಿ 2:13 How ಗೊತ್ತಿಲ್ಲ. God works outside there. ಅವ್ರಿಗೆ ಗೊತ್ತಿದೆ ದೇವರು ಹೊರಭಾಗದಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಅಂತ. Something goes wrong and they say, well, praise the Lord, God will make that work for my good. ಯಾವುದೋ ಒಂದು ಕೆಟ್ಟದಾಗಿ ನಡೆದು ಬಿಡ್ತು, ಪರವಾಗಿಲ್ಲ, ದೇವರಿಗೆ ಸ್ತೋತ್ರ, ಅದು ಒಳ್ಳೇದಾಗಿ I ಮಾಡ್ತಾರೆ. didn't get my promotion, praise the Lord, there must be something good in that. ನನಗೆ ಕೆಲಸದಲ್ಲಿ ಬಡ್ತಿ ಸಿಕ್ಕಿಲ್ಲ, ಪರವಾಗಿಲ್ಲ, ಅದು ಯಾವುದೋ ಒಳ್ಳೇದಕ್ಕೆ ಆಗುತ್ತೆ. I could not marry that girl, praise the Lord, there must be something. ಆ ಒಂದು ಹೆಣ್ಣಿನ ಮದುವೆ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ, ಪರವಾಗಿಲ್ಲ, ದೇವರು ಏನೋ ಒಳ್ಳೇದು ಮಾಡ್ತಾರೆ. They know that, ಅವ್ರಿಗೆ ಗೊತ್ತಿದೆ, but they don't know how God works inside. ಆದ್ರೆ ಅವರಿಗೆ ದೇವರು ಹೇಗೆ ಒಳಗಡೆ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ. God, Philippians 2:13, 2:13 ಹೀಗೆ ಹೇಳುತ್ತೆ, God works inside to do two things. ಇಲ್ಲಿ ದೇವರು 2 ವಿಷಯಗಳನ್ನು ಮಾಡ್ಲಿಕ್ಕೆ ನೋಡ್ತಾರೆ. To make us will His pleasure, and secondly, do His pleasure. ಆತನ ಆ ಉದ್ದೇಶಗಳನ್ನ ಮಾಡಲಿಕ್ಕೆ ಆ ಪ್ರಯತ್ನವನ್ನು ದೇವರೇ ಉಂಟು ಮಾಡ್ತಾರೆ ಅಂತ. ಆ ಚಿತ್ತವನ್ನು ಪ್ರಯತ್ನವನ್ನು ಎರಡನ್ನು ಉಂಟು ಮಾಡ್ತಾರೆ. God gives us the desire to do His will ಸುಚಿತ್ತವನ್ನು ಕೊಡ್ತಾರೆ and the ability to do His will. ಅದಕ್ಕೆ ಬೇಕಾಗಿರುವಂತ ಒಂದು ಪ್ರಯತ್ನ ಮತ್ತು ಸಾಮರ್ಥ್ಯವನ್ನು ಕೂಡ That's the ಕೊಡ್ತಾರೆ. meaning of this verse. ಈ ವಚನದ ಅರ್ಥ ಅದೇ ಆಗಿದೆ. So how does the Holy Spirit work inside me? ನನ್ನ ಒಳಗಿನ ಜೀವಿತದಲ್ಲಿ ಪವಿತ್ರಾತ್ಮನ ಹೇಗೆ ಕೆಲಸ What does ಮಾಡ್ತಾನೆ? it mean to write His law in my mind? ನನ್ನ ಮನಸ್ಸಿನಲ್ಲಿ ಆ ಒಂದು ಆಜ್ಞೆಯನ್ನು ಬರೆಯೋದು ಅಂದ್ರೆ ಏನು? He gives me a desire to do His will. ಆತನ ಇಚ್ಛೆಯನ್ನ ಮಾಡಲಿಕ್ಕೆ ನಮಗೆ ಆ ಒಂದು ಆಶೆಯನ್ನ ಕೊಡ್ತಾನೆ. Not only to know His will, ಆತನ ಚಿತ್ತವನ್ನು ತಿಳ್ಕೊಳ್ಳೋದು ಮಾತ್ರ ಅಲ್ಲ. even an unbeliever can read the Bible and know His will. ಒಬ್ಬ ಅವಿಶ್ವಾಸಿ ಕೂಡ ದೇವರ ವಾಕ್ಯವನ್ನ ಓದಿ ಆತನ ಚಿತ್ತವನ್ನು ತಿಳ್ಕೊಳ್ಬಹುದು. Many of you can read the Bible and know God's will. ಬಹಳಷ್ಟು ಜನ ದೇವರ ವಾಕ್ಯವನ್ನ ಓದಿ ತಿಳ್ಕೊಳ್ಬಹುದು. The desire to do God's will is God working and writing His law in your mind. ಆ ಒಂದು ಚಿತ್ತವನ್ನ ಪೂರ್ಣಗೊಳಿಸಲಿಕ್ಕೆ ಆ ಒಂದು ಆಶೆಯನ್ನ ದೇವರು ಬರಿಬೇಕಾಗಿದೆ ನಮ್ಮ But ಮನಸ್ಸಿನಲ್ಲಿ. that is not enough. ಅದು ಮಾತ್ರ ಸಾಧ್ಯವಿಲ್ಲ. I can have a great desire to do God's will and I can't do it. ನನಗೆ ದೇವರ ಇಚ್ಛೆಯನ್ನ ಮಾಡ್ಲಿಕ್ಕೆ ಬಹಳ ಆಶೆ ಇರಬಹುದು, ಆದ್ರೂ ನನಗೆ ಮಾಡಲು ಸಾಮರ್ಥ್ಯವಿಲ್ಲದೆ ಇರಬಹುದು. Second thing, ಆದ್ರೆ ಎರಡನೇ ವಿಷಯ ಬೇಕಿದೆ. I need the power and the ability to do it. ಆ ಒಂದು ಬಲ ಸಾಮರ್ಥ್ಯ ನನಗೆ ಬೇಕಿದೆ. That is the meaning of God writing His law in my heart. ಅದರ ಅರ್ಥನೇ ದೇವರು ತನ್ನ ಹೃದಯದಲ್ಲಿ ಆಜ್ಞೆಗಳನ್ನು So where does God write His law? ಎಲ್ಲಿ ದೇವರು ತನ್ನ ಆಜ್ಞೆಗಳನ್ನು ಬರೀತಾರೆ? Our mind ನಮ್ಮ ಮನಸ್ಸಿನಲ್ಲಿ, and in our heart. ನಮ್ಮ ಹೃದಯದಲ್ಲಿ. That means He gives me the desire to do His will. ಅದರ ಅರ್ಥ ಏನಂದ್ರೆ ಆತನ ಇಚ್ಛೆಯನ್ನ ಮಾಡ್ಲಿಕ್ಕೆ ಆಶೆಯನ್ನ ಕೊಡ್ತಾನೆ, The ability and power to do His will. ಬಲ ಮತ್ತು ಸಾಮರ್ಥ್ಯವನ್ನ ಕೊಡ್ತಾನೆ ಮಾಡ್ಲಿಕ್ಕೆ. So if He gives me a desire and an ability, then I can do it. ಆ ಒಂದು ಆಶೆ ಮತ್ತು ಆ ಸಾಮರ್ಥ್ಯವನ್ನು ಕೊಟ್ಟಾಗ ನನಗೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. That is how we live the new covenant life. ಹಾಗೆ ನಾವು ಈ ಹೊಸ ಒಡಂಬಡಿಕೆಯ ಜೀವಿತವನ್ನು ಜೀವಿಸ್ತೀವಿ. That is the main function of the Holy Spirit. ಪವಿತ್ರಾತ್ಮನ ಮುಖ್ಯ ಕಾರ್ಯ ಇದೇ ಆಗಿದೆ. To write His law in my mind and heart. ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ ಆತನ ಆಜ್ಞೆಗಳನ್ನು ಬರೆಯುವಂತದ್ದು. To give me the desire and ability to do His will. ಆ ಒಂದು ಆಶೆ ಮತ್ತು ಸಾಮರ್ಥ್ಯವನ್ನ ಕೊಡುವಂತದ್ದು ಆತನ ಇಚ್ಛೆ ಮಾಡಲಿಕ್ಕೆ. And He shows us 2 Corinthians 3 how Jesus did it. 2 ಕೊರಿಂಥ 3ರಲ್ಲಿ ಯೇಸು ಸ್ವಾಮಿ ಹೇಗೆ ಮಾಡಿದ್ರು ಅನ್ನೋದನ್ನು 2 Corinthians 3:18. 3:18 ನಾವು ಹೀಗೆ ನೋಡ್ತೇವೆ. Here it talks about a mirror, and the mirror is the word of God. ಇಲ್ಲಿ ದರ್ಪಣ ಅಥವಾ ಕನ್ನಡಿಯ ಬಗ್ಗೆ ತೋರಿಸುತ್ತೆ. That is, in God's word we see the glory of Jesus. That's what it says here. ಇದರ ಅರ್ಥ ಏನಂದ್ರೆ ದೇವರ ವಾಕ್ಯದಲ್ಲಿ ನಾವು ದೇವರ ಕ್ರಿಸ್ತನ ಮಹಿಮೆಯನ್ನ ನೋಡ್ತೇವೆ. Now when you read the Bible, ನೀವು ದೇವರ ವಾಕ್ಯವನ್ನು ಓದುವಾಗ you can read it like commandments. ನೀವು ಆಜ್ಞೆ ಅಂತ ಓದ್ಬೋದು. You'll get bored. It's very discouraging. ನಿಮಗೆ ಬಹಳ ಬೇಸರ ಆಗುತ್ತೆ, ಮನಗುಂದು ಬಿಡ್ತೀರ. But if you read it to see the glory of Jesus, ನೀವು ಓದಿ ಕ್ರಿಸ್ತನ ಮಹಿಮೆಯನ್ನು ನೋಡಿದರೆ that's wonderful. ಅದು ಬಹಳ ಅದ್ಭುತವಾದದ್ದು. It's like seeing a picture of somebody you love very much. ನಾವು ಒಂದು ಆ ಚಿತ್ರವನ್ನು ನೋಡ್ತೇವೆ, ನಮ್ಮನ್ನ ಹೆಚ್ಚು ಪ್ರೀತಿಸುವ ಆತನ ಚಿತ್ರವನ್ನ. To see the glory of Jesus in the Bible. ದೇವರ ವಾಕ್ಯದಲ್ಲಿ, ಬೈಬಲ್ನಲ್ಲಿ ಕ್ರಿಸ್ತನ ಮಹಿಮೆಯನ್ನು ನಾವು ಕಾಣ್ತೇವೆ. You know why so many men like to look at pretty women? ಯಾಕೆ ಗೊತ್ತಾ, ಬಹಳಷ್ಟು ಗಂಡಸರು
ಒಂದು ಸುಂದರ ಹುಡುಗಿಯನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾರೆ. magazines and movies and computer, internet and all that. ಪತ್ರಿಕೆಗಳಲ್ಲಿ, ಸಿನಿಮಾದಲ್ಲಿ, ಪೋಸ್ಟರ್ಗಳಲ್ಲಿ. I'll tell you, ನಾನು ಹೇಳ್ತೇನೆ, here is the real reason. ಇಲ್ಲಿ ಒಂದು ನಿಜವಾದ ಕಾರಣವಿದೆ. They have not seen the beauty of Jesus Christ. ಅವರು ಆ ಒಂದು ಕ್ರಿಸ್ತನ ಆ ಸುಂದರತೆಯ ಅಂದವನ್ನ ನೋಡಿಲ್ಲ ಅವರು. If you've seen a very pretty person, how can you compare that with an ugly person? ನೀವು ಒಂದು ಸುಂದರ ಒಬ್ಬ ವ್ಯಕ್ತಿಯ ಚಿತ್ರವನ್ನು ನೋಡಿದರೆ ಅದನ್ನ ಒಂದು ಚೆನ್ನಾಗಿ ಕಾಣಿಸ್ದೆ ಚಂದವಲ್ಲದನ್ನ ಹೇಗೆ ಹೋಲಿಸಕ್ಕೆ When ಸಾಧ್ಯವಾಗುತ್ತೆ? you really see the beauty of Jesus Christ, you'll never find anything more beautiful than that in the whole world. ನೀವು ಯೇಸು ಸ್ವಾಮಿಯ ಅಂದವನ್ನ ಮಹಿಮೆಯನ್ನ ನಿಜವಾಗಿ ನೋಡಿದ್ರೆ ನೀವು ಈ ಲೋಕದಲ್ಲಿ ಇರೋದನ್ನ ಯಾವುದನ್ನ ಹೋಲಿಸ್ಲಿಕ್ಕೆ ಸಾಧ್ಯವಿಲ್ಲ. The beauty of money, ಆ ಒಂದು ಹಣದ ಅಂದ, women, ಹೆಣ್ಣಿನ ಅಂದ, honor, ಈ ಒಂದು ಸನ್ಮಾನಗಳು, honor in the church, ಈ ಒಂದು ಸಭೆಯಲ್ಲಿ ಸಿಗುವಂತ ಸನ್ಮಾನ, all these things become ugly when you see Jesus. ಯೇಸು ಸ್ವಾಮಿಯನ್ನ ನೋಡಿದಾಗ ನೀವು ಬೇರೆ ಎಲ್ಲ ಕೆಟ್ಟದಾಗಿ ಕಾಣಿಸುತ್ತೆ. Have you had this experience? ಈ ಅನುಭವವಾಗಿದೆಯಾ ನಿಮ್ಗೆ? Sometimes you've been outside in the bright sun. ನೀವು ಒಂದು ಹೊರಗಡೆ ಹೋಗ್ತೀರಾ, ಪ್ರಕಾಶಮಾನವಾದ ಸೂರ್ಯನ ಬೆಳಕಿದೆ, You come inside a room and it look so dark in that room. ನೀವು ತಕ್ಷಣವೇ ನೀವು ಒಂದು ಕೊಠಡಿ ಒಳಗಡೆ ಬಂದಾಗ ನಿಮ್ಗೆ ಕತ್ತಲೆಯಾಗಿ ಕಾಣಿಸುತ್ತೆ. Why is that? ಯಾಕೆ? Because our eyes have been so used to see the brightness of the sun that everything else looks so dark. ಯಾಕೆ ಅಂದ್ರೆ ಆ ಪ್ರಕಾಶವನ್ನ ನೋಡಿ ಅದೇ ಅನುಭವದಲ್ಲಿ ಇರ್ತೀರಾ, ನೀವು ಒಳಗಡೆ ಬಂದ ತಕ್ಷಣ ನಿಮಗೆ ಕತ್ತಲೆ ಆಗ್ಬಿಡುತ್ತೆ. That is really what happens when you see the beauty of Jesus in your heart. ಇದೇ ನಿಜವಾಗಿ ನಡೆಯುವಂತದ್ದು ಯೇಸು ಸ್ವಾಮಿಯ ಅಂದವನ್ನ ಮಹಿಮೆಯನ್ನ ನೀವು ನೋಡಿದಾಗ ನಿಮ್ಮ ಹೃದಯದಲ್ಲಿ. That's what happened to me when all the attractions of the world disappeared when I saw the beauty of Jesus. ನನಗೆ ಇದೇ ಆಗಿದ್ದಂಥದ್ದು. ಯೇಸು ಸ್ವಾಮಿಯ ಮಹಿಮೆಯನ್ನ ನೋಡಿದಾಗ ಈ ಲೋಕದ ಆಕರ್ಷಣೆ ಎಲ್ಲ ಮುಸುಕಿ ಹೋಗ್ಬಿಡ್ತು. You cannot live the Christian life any other way. ನೀವು ಬೇರೆ ಯಾವುದೇ ರೀತಿನಲ್ಲಿ ಈ ಕ್ರೈಸ್ತ ಜೀವಿತವನ್ನ ನಡೆಸಲಿಕ್ಕೆ ಸಾಧ್ಯ. The Holy Spirit shows us the beauty of Jesus Christ. ಪವಿತ್ರಾತ್ಮನು ಯೇಸು ಸ್ವಾಮಿಯ ಆ ಒಂದು ಅಂದವನ್ನ ತೋರಿಸುವನಾಗಿದ್ದಾನೆ. As you read the Bible, ನೀವು ದೇವರ ವಾಕ್ಯವನ್ನ ಓದುವಾಗ, that's why I read the Bible. ಅದರಿಂದ ನಾನು ದೇವರ ವಾಕ್ಯವನ್ನ That's ಓದ್ತೇನೆ. why I still read it after 55 years. 55 ವರ್ಷಗಳ ನಂತರ ಕೂಡ ಇವಾಗಲೂ ಕೂಡ ನಾನು ದೇವರ ವಾಕ್ಯವನ್ನ ಓದುತ್ತೇನೆ. I say, Lord, I want to see more of your beauty. ಕರ್ತನೇ, ನಾನು ನಿನ್ನ ಆ ಒಂದು ಸುಂದರತೆಯನ್ನ ಇನ್ನೂ ಹೆಚ್ಚಾಗಿ ನೋಡ್ಬೇಕು ಸ್ವಾಮಿ. More and more of the beauty of Jesus. ಹೆಚ್ಚೆಚ್ಚಾಗಿ ಕ್ರಿಸ್ತನ ಸುಂದರತೆ. And then he changes us into that beauty, it says here in verse 18. 18ನೇ ವಚನದಲ್ಲಿ ಮುಂದೆ ನೋಡ್ತೀವಿ, ಆತನು ಆ ಪ್ರಭಾವದ ಸಾರೂಪ್ಯಕ್ಕೆ ನಮ್ಮನ್ನು ಬದಲಾಯಿಸ್ತಾನೆ ಅಂತ ಹೇಳುತ್ತೆ. The beauty becomes glory to more glory to more glory. It keeps on increasing, it says in that word. ಆ ವಚನದಲ್ಲಿ ಹೇಳುತ್ತೆ, ಒಂದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಮಹಿಮೆಗೆ ನಮ್ಮನ್ನ ಕೊಂಡೊಯ್ತಾನೆ. Now listen, this is the important thing. I am not changing myself. The Holy Spirit is changing me, it says here. ಇಲ್ಲಿ ಹೇಳ್ತಾ ಇರೋದು ನನ್ನನ್ನು ನಾನು ಬದಲಾಯಿಸ್ತಿದ್ದೀನಿ ಅಂತಲ್ಲ, ಪವಿತ್ರಾತ್ಮನು ನನ್ನನ್ನು ಬದಲಾಯಿಸ್ತಾನೆ ಅಂತ. If I have to change myself, it's impossible. ನನ್ನನ್ನು ನಾನು ಬದಲಾಯಿಸಬೇಕು ಅಂದ್ರೆ ಅದು ಅಸಾಧ್ಯವಾದ ವಿಷಯ. You know, in the Old Testament, the Lord says, I am the potter and you're the clay. ಒಂದು ಹಳೆ ಒಡಂಬಡಿಕೆಯಲ್ಲಿ ಒಂದು ನಿದರ್ಶನವಿದೆ, ನಾನು ಗಡಿಗೆ ಮಾಡುವಂತನು, ನಾನು ಕುಂಬಾರನು, ನೀವು ಮಣ್ಣಾಗಿದ್ದೀರಾ. You read that in Jeremiah. ಯೆರೆಮೀಯದಲ್ಲಿ ನಾವು ಓದ್ತೀವಿ ಅದ್ರ ಬಗ್ಗೆ. You know, a clay can never make itself into a beautiful vessel. ಆ ಒಂದು ಮಣ್ಣು, ಜೇಡಿ ಮಣ್ಣು ತನ್ನನ್ನು ತಾನೇ ಒಂದು ಗಡಿಗೆಯನ್ನಾಗಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. But if the yields to the potter can make a beautiful vessel out of that. ಆ ಕುಂಬಾರನಿಗೆ ತನ್ನ ತಾನು ಆ ಮಣ್ಣು ಒಪ್ಪಿಸಿಕೊಡುತ್ತೆ, ಆವಾಗ ಆ ಕುಂಬಾರನು ಆ ಗಡಿಗೆಯನ್ನ ಮಾಡ್ತಾನೆ This ಸುಂದರವಾಗಿ. was not possible in the Old Testament. ಆ ಹಳೆ ಒಡಂಬಡಿಕೆಯಲ್ಲಿ ಇದು ಸಾಧ್ಯವಾಗಿರಲಿಲ್ಲ. Turn to Jeremiah chapter 18. ಯೆರೆಮೀಯ 18ರಲ್ಲಿ ನಾವು ನೋಡೋಣ. The Lord spoke to Jeremiah. ಕರ್ತನು ಯೆರೆಮೀಯನಿಗೆ ಮಾತಾಡ್ತಾರೆ. Verse 2. 2ನೇ ವಚನ, 18:2. 18 2ನೇ ವಚನ. Go to the potter's house and I'll teach you my word there. ನೀನೆದ್ದು ಕುಂಬಾರನ ಮನೆಗೆ ಇಳಿದು ಹೋಗು, ಅಲ್ಲೇ ನನ್ನ ನುಡಿಯನ್ನು ನೀನು. I went to the potter's house. ನಾನು ಆ ಕುಂಬಾರನ ಮನೆಗೆ ಹೋದೆ. And verse 4, the vessel he was making got spoiled in his hand. ಸೊ ಅಲ್ಲಿ ನಾವು ನೋಡ್ತೀವಿ, ಅವನು ಮಾಡ್ತಾ ಇರುವಂತ ಗಡಿಗೆ ಕೆಟ್ಟಲ್ಪಟ್ಟಿತ್ತು ಪಾತ್ರೆ. Potter has got a wheel ಆ ಕುಂಬಾರರಿಗೆ ಒಂದು and ಚಕ್ರವಿರುತ್ತೆ, he puts this mud on it. ಆ ಒಂದು ಜೇಡಿ ಮಣ್ಣನ್ನ ಅದು ಮಧ್ಯದಲ್ಲಿ ಹಾಕ್ತಾರೆ. You know, potter is not using gold or silver, just cheap mud.
ಅವರು ಕುಂಬಾರನು ಬೆಳ್ಳಿ ಬಂಗಾರವನ್ನು ಉಪಯೋಗಿಸುದಿಲ್ಲ, ಅವರು ಮಣ್ಣನ್ನು ಉಪಯೋಗಿಸ್ತಾರೆ. We're also made of mud, really. ನಾವು ಕೂಡ ಆ ಮಣ್ಣಿನಿಂದನೇ ತಯಾರು ಮಾಡಲ್ಪಟ್ಟವರು. We don't have much value. ನಮಗೆ ಅಷ್ಟು ಬೆಲೆ ಇಲ್ಲ. The potter makes, as he's trying to make it, it is spoiled. ಆತನು ಆ ಕುಂಬಾರನ್ನು ಆ ಪಾತ್ರೆಯನ್ನು ಮಾಡುವಾಗ ಕೆಟ್ಟೋಗ್ತು. Many of us, the Lord's been trying to make us and we resist and it gets spoiled. ನಮ್ಮ ಈ ಬಹಳಷ್ಟು ಜನರ ಜೀವಿತದಲ್ಲಿ ದೇವರು ಏನೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ನಾವು ಅದನ್ನು ವಿರೋಧಿಸ್ತೀವಿ, ಅವ ಕೆಟ್ಟೋಗುತ್ತೆ. God doesn't throw us away. ಆದರೆ ದೇವರು ಅದನ್ನು ಬಿಸಾಕೋದಿಲ್ಲ. He says, okay, he remade it. Look at verse 4. He remade it into another vessel. 4ನೇ ವಚನದಲ್ಲಿ ನೋಡ್ತೀವಿ, ಅದನ್ನ ಬೇರೆ ಪಾತ್ರೆಯನ್ನಾಗಿ ದೇವರು ಮಾಡ್ತಾರೆ. That's a great encouragement. ಅದು ಬಹಳ ಪ್ರೋತ್ಸಾಹ ಕೊಡುವಂತ. Even though I resisted and I spoiled what God was doing, ನಾನು ವಿರೋಧ ಮಾಡಿ ದೇವರು ಮಾಡುವಂತದನ್ನ ಕೆಡಿಸಿದ್ರು ಕೂಡ God says, don't worry, I'll make you again. ದೇವರು ಹೇಳ್ತಾರೆ, ಪರವಾಗಿಲ್ಲ, ಯೋಚನೆ ಮಾಡಬೇಡ, ನಾನು ಬೇರೆ ಮಾಡ್ತೀನಿ ಹೊಸದಾಗಿ. Do you feel, some of you, that you spoiled because you resisted God? ನಿಮಗೆ ಕೆಲವರಿಗೆ ಅನ್ಸುತ್ತಾ, ಅಯ್ಯೋ ದೇವ್ರು ಮಾಡೋದನ್ನ ನಾನು ಕೆಡಿಸ್ಬಿಟ್ಟೆ ವಿರೋಧಿಸಿ ಅಂತ? He says, don't get discouraged. ದೇವ್ರು ಹೇಳ್ತಾರೆ, ನೀವು ಮನಗುಂದಬೇಕಾಗಿಲ್ಲ, I'll still make you a better vessel. ನಾನು ಇವಾಗ್ಲೂ ಕೂಡ ನಿಮ್ಮನ್ನ ಹೊಸ ಪಾತ್ರೆಯನ್ನಾಗಿ ಮಾಡ್ತೀನಿ. Verse 6. 6ನೇ ವಚನ, Can I not deal with you as with the potter, like the clay in the potter's hand, so are you in my hand? ಹಾಗೆ ಈ ಕುಂಬಾರನು ಮಾಡಿದಂತೆ ಜೇಡಿ ಮಣ್ಣು ಕುಂಬಾರನ ಕೈಗೆ ಹೇಗೋ ಹಾಗೆಯೇ ನೀನು ನನ್ನ ಕೈಲಿದ್ದೀಯಲ್ಲ ಅಂತ ಹೇಳ್ತಾರೆ. God said that to Israel then, he's saying it to us now. ಅವತ್ತು ಇಸ್ರೇಲ್ ದೇಶಕ್ಕೆ ದೇವರು ಹೇಳಿದ್ರು, ಇವತ್ತು ನಮಗೆ ಹೇಳ್ತಾ ಇದ್ದಾರೆ. Whenever you get discouraged because you failed somewhere, ನೀವು ಎಲ್ಲೋ ಯಾವುದೋ ಒಂದು ಕ್ಷೇತ್ರದಲ್ಲಿ ಸೋತಿದ್ರಿಂದ ನೀವು ಮನಗುಂದ್ರೆ, go to Jeremiah, which chapter? ಯೆರೆಮಯ ಯಾವ ಅಧ್ಯಾಯಕ್ಕೆ ಹೋಗ್ಬೇಕು? 18. 18ನೇ ಅಧ್ಯಾಯಕ್ಕೆ ಹೋಗಿ. Say, whenever I get discouraged, I'm going to go to Jeremiah 18. ನಿಮಗೆ ಯಾವಾಗಲಾದ್ರೂ ನನಗೆ ಮನಗುಂದಿದ್ರೆ ನಾನು ಯೆರೆಮಯ 18ಕ್ಕೆ ಹೋಗ್ತೀನಿ. And see how God says, okay, it is spoiled, I'll make another vessel. ಇದನ್ನ ನಾನು ನೋಡ್ತೀನಿ, ದೇವರು ಹೇಳೋದನ್ನ, ನೀವು ಕೆಟ್ಟು ಹೋಗಿದ್ದೀರಾ, ನಾನು ಮತ್ತೆ ಹೊಸ ಪಾತ್ರೆಯನ್ನಾಗಿ ಮಾಡ್ತೀನಿ ಅಂತ. I've been spoiled many times. ನಾನು ಬಹಳಷ್ಟು ಸಲ ಹೀಗೆ ಕೆಡಿಸಿದ್ದೀನಿ, I never give up. ಆದರೆ ನಾನು ಯಾವತ್ತೂ I'll tell you why. ಯಾಕಂತ ಹೇಳ್ತೀನಿ, Because God never gives up on me. ದೇವರು ನನ್ನ ಕೈ ಬಿಡೋದಿಲ್ಲ ಯಾವಾಗಲೂ. And if I am something today, it is because God never gave up on me. ಇವತ್ತು ನಾನು ಒಬ್ಬ ವ್ಯಕ್ತಿಯಾಗಿದ್ದೇನೆ ಅಂದ್ರೆ ದೇವರ ಕೈನಲ್ಲಿ, ದೇವರು ನನ್ನ ಕೈ ಬಿಟ್ಟಿಲ್ಲ ಅಂತ ಅರ್ಥ. I did not obey God 100% all these 55 years. ಎಲ್ಲ 55 ವರ್ಷ 100% ದೇವ್ರಿಗೆ ವಿಧೇಯನಾಗಿದ್ದೀನಿ ಅಂತ ಹೇಳೋದಿಲ್ಲ ನಾನು. In the beginning, I used to get discouraged. ಪ್ರಾರಂಭದಲ್ಲಿ ನಾನು ಮನಗುಂತಾ ಇದ್ದೆ. Because nobody told me to read Jeremiah 18. ಯಾಕಂದ್ರೆ ಯಾರು ಹೇಳಲಿಲ್ಲ ಯೆರೆಮಯ 18 ಓದು ಅಂತ. I didn't have a spiritual father. ನನಗೆ ಯಾರು ಆತ್ಮಿಕ ತಂದೆ ಇರಲಿಲ್ಲ. But now I've learned. ನಾನಿವಾಗ ಕಲ್ತ್ಕೊಂಡಿದ್ದೀನಿ. Now I can say, ನಾನು ಈಗ ಹೇಳ್ತೇನೆ, I never get discouraged. ನಾನು ಯಾವಾಗಲೂ ಅವು ಮನಗುಂದೋದಿಲ್ಲ. Not because I'm perfect. ನಾನು ಪರಿಪೂರ್ಣನು ಅಂತ ಅಲ್ಲ, I've not yet become like Jesus. I'm still long way from that. ನಾನು ಯೇಸು ಸ್ವಾಮಿ ತರ ಆಗಿಲ್ಲ, ಇನ್ನೂ ಬಹಳ ದೂರವಿದೆ. But I know that God will never give up on me. ಆದ್ರೆ ನನಗೆ ಒಂದು ಗೊತ್ತಾಗಿದೆ, ದೇವರು ನನ್ನ ಕೈ ಬಿಡೋದಿಲ್ಲ ಅಂತ. My father says, I will never give up on you. ನನ್ನ ತಂದೆ ಹೇಳ್ತಾರೆ, ನಾನು ನಿನ್ನ ಕೈ ಬಿಡೋದಿಲ್ಲ, I'm going to make you absolutely perfect one day. ನಾನು ನಿನ್ನನ್ನ ಪರಿಪೂರ್ಣನಾಗಿ ಮಾಡ್ತೀನಿ ಒಂದು ದಿವಸ ಅಂತ ಹೇಳ್ತಾರೆ. I say, praise the Lord. ನಾನು ಹೇಳ್ತೀನಿ, ದೇವರಿಗೆ ಸ್ತೋತ್ರ. I don't care what men think about me. ನನ್ನ ಬಗ್ಗೆ ಬೇರೆ ಜನರು ಏನ್ ಅನ್ಕೊಂತಾರೆ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. Ask God to fill you with the Holy Spirit. ಪವಿತ್ರಾತ್ಮನಿಂದ ತುಂಬಿಸ್ಲಿಕ್ಕೆ ದೇವರಲ್ಲಿ ಕೇಳಿಕೊಳ್ಳಿ. The glory of Jesus in the Bible. ದೇವರ ವಾಕ್ಯದಲ್ಲಿ ಕರ್ತನ ಮಹಿಮೆಯನ್ನು ನೋಡ್ಲಿಕ್ಕೆ ಹೇಳಿ. Make you like Him. ಆತನ ಹಾಗೆ ಮಾಡಲಿಕ್ಕೆ ಕೇಳ್ಕೊಳ್ಳಿ. And say, Lord, I will not be happy until you make me like Jesus. ಕರ್ತನೆ ಯೇಸು ಸ್ವಾಮಿಯಾಗಿ ಮಾಡೋವರೆಗೂ ನಾನು ಸಂತೋಷವಾಗಿ. I don't want anything in the world more than that. ಕರ್ತನೆ, ನನಗೆ ಈ ಲೋಕದಲ್ಲಿ ಏನು ಬೇಡ ಇದಕ್ಕಿಂತ ಅಂತ. I thirst to become like Jesus Christ. ನಾನು ಯೇಸು ಸ್ವಾಮಿಯಾಗಿ ಆಗ್ಲಿಕ್ಕೆ ನಾನು ದಾಹ ಪಡ್ತೇನೆ ಸ್ವಾಮಿ. That is real holiness. ಅದು ನಿಜವಾದ ಪವಿತ್ರತೆ. It's done by the Holy Spirit. ಅದು ಪವಿತ್ರಾತ್ಮನಿಂದಲೇ ನಡೆಸುವಂತ ಕಾರ್ಯವಾಗಿದೆ. The first lesson we learned was begin with cleaning the inside. ಮೊದಲ ಪಾಠ ಏನು ಕಲ್ತ್ಕೊಂಡು ಅಂದ್ರೆ ನಮ್ಮ ಒಳಗಿನದಿಂದ ಶುದ್ಧಿ ಮಾಡುವಂತದ್ದು. And now we learned that only the Holy Spirit can do that. ಇವಾಗ ನಾವು ಏನು ಕಲ್ತ್ಕೊಂಡು ಅಂದ್ರೆ ಪವಿತ್ರಾತ್ಮನು ಮಾತ್ರ ಇದನ್ನ ಮಾಡ್ತಾನೆ ಅಂತ. Let's pray. ಪ್ರಾರ್ಥಿಸೋಣ. Ask God to give you a thirst in your heart.
ದೇವರಿಗೆ ಕೇಳ್ಕೊಳ್ಳಿ ನಿಮಗೆ ಆ ದಾಹವನ್ನು ಕೊಡಲಿಕ್ಕೆ. Lord, give me a great thirst to become like Jesus Christ. ಯೇಸು ಸ್ವಾಮಿಯಾಗಿ ಆಗ್ಲಿಕ್ಕೆ ನನಗೆ ಆ ದಾಹವನ್ನು ಕೊಡು ಸ್ವಾಮಿ. Give me a great desire to do all of your will. ನಿನ್ನ ಆಜ್ಞೆಯೆಲ್ಲ ಪೂರೈಸಲಿಕ್ಕೆ ಆ ಒಂದು ಆಶೆಯನ್ನ ಕೊಡು Give me ಸ್ವಾಮಿ. the power to do it. ಆ ಒಂದು ಶಕ್ತಿಯನ್ನು ಕೊಡು ಸ್ವಾಮಿ, ಅದನ್ನ ನಿಭಾಯಿಸಿ In Jesus' name, ಯೇಸುವಿನ ಹೆಸರಲ್ಲಿ amen. ಆಮೆನ್.